ಹಾ ಹಾ ಅಲ್ಲ ನಾಯಕರು ಹಾಗೂ ರಾಜ್ಯಸಭಾ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಈರಣ್ಣ ಕಡಾಡಿ ಅವರಿಗೆ ಮಂಗಳೂರು ಪದವಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷರು ರಾಜ್ಯ ಶಾಸಕರಾದಂತಹ ಶ್ರೀ ಸಂಜಯ್ ಪಾಟೀಲ್ ಕೂಡ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಮಹಾನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಶ್ರೀ ಹಿರಯ್ಯಪ್ಪ ಹಾಗೂ ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಮಲ್ಲಿಕಾರ್ಜುನ ಮಾಧವನವರ್ ಹಾಗೂ ಕಾರ್ಪೊರೇಟರ್ ಆದಂತಹ ಶ್ರೇಯಸ್ ನಾಕಾಡೆ ಅವರಿಗೆ ಹಾಗೂ ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ, ಅದೇ ರೀತಿ ಉಪಸ್ಥಿತಿ ಇರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ, ಪ್ರಿಂಟ್ ಮೀಡಿಯಾ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೆ ಸ್ವಾಗತವನ್ನು ಬಯಸ್ತಾ ಪತ್ರಿಕಾಗೋಷ್ಠಿಯನ್ನು ಸನ್ಮಾನ್ಯ ಶ್ರೀ ಕಡಾಡಿ ಸಾಹೇಬರು ನಡೆಸಿಕೊಡ್ಬೇಕಂತ ಅವರಲ್ಲಿ ಮನವಿ ಮಾಡ್ತಾರೆ. ಬೆಳಗಾವಿಯ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ತಾನು ಕುಣಿಲಿಕ್ಕೆ ಬಾರದೆ ನೆಲ ಡೊಂಕ್ ಅನ್ನುವಂಥ ರೀತಿಯಲ್ಲಿ ಸರ್ಕಾರದ ಸಚಿವ ಸಂಪುಟದ ಅನೇಕ ಸಚಿವರು ಮಾಡ್ತಾ ಇರುವುದನ್ನ ಇವತ್ತು ನಾವು ಖಂಡಿಸಬೇಕಾಗಿದೆ. ಅದಕ್ಕೆ ಉದಾಹರಣೆಯಾಗಿ ಇತ್ತೀಚೆಗೆ ಸನ್ಮಾನ್ಯ ಕಾರ್ಮಿಕ ಸಚಿವರಾದಂಥ ಶ್ರೀಯುತ ಸಂತೋಷ್ ಲಾಡ್ರವರು ಯಾವುದೋ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ತಮ್ಮ ಸರ್ಕಾರ ಏನ್ ಮಾಡಿದೆ ಅನ್ನುವಂಥದ್ದನ್ನ ವಿವರಣೆಯನ್ನು ಕೊಡದೆ ಕೇಂದ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಅತ್ಯಂತ ಹಗುರವಾಗಿ ಮಾತನಾಡಿರುವಂಥದ್ದನ್ನ ನಾನು ಗಮನಿಸಿ ಇವತ್ತು ಸನ್ಮಾನ್ಯ ಸಂತೋಷ್ ಲಾಡ್ ಅವರಿಗೆ ಉತ್ತರ ಕೊಡಬೇಕು, ಪ್ರಶ್ನೆನೂ ಕೇಳಬೇಕನ್ನುವಂಥ ಹಿನ್ನೆಲೆಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಇವತ್ತು ನಾವು ಆಯೋಜನೆ ಮಾಡಿದ್ದೀವಿ. ಮೊದಲನೇದಾಗಿ ಅವ್ರು ಕೇಳ್ತಾರೆ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಪ್ರಧಾನಿ ನರೇಂದ್ರ ಮೋದಿಗಳು ಅವ್ರ ಡ್ರೆಸ್ ಬಗ್ಗೆ, ಅವ್ರ ದಾಡಿ ಬಗ್ಗೆ, ಅವರ ವಿದೇಶ ಪ್ರವಾಸದ ಬಗ್ಗೆ ಬಹಳ ಹಗುರವಾಗಿ ಮಾತನಾಡ್ತಾ ಅವ್ರು ಒಂದೇ ಬಾರಿನೂ ಮತ್ತು ಮೀಡಿಯಾದವ್ರನ್ನೂ ಟೀಕೆ ಮಾಡ್ತಾರೆ. ಮೀಡಿಯಾ ಸ್ನೇಹಿತರು ನೀವು ಕೂಡ ಒಂದೇ ಸೈಡ್ ಹೊಡಿತಾ ಇದ್ದೀರಿ, ನಮ್ದು ಯಾರೂ ಕೇಳ್ತಾ ಇಲ್ಲ, ಅವ್ರದೇ ಎಲ್ಲ ಬಣ್ಣ ಹಚ್ತಾ ಇದ್ದೀರಿ ಅಂಥೇಳಿ ಅದನ್ನು ಕೂಡ ಅಲ್ಲಿ ಟೀಕೆ ಮಾಡ್ತಾರೆ. ಅವ್ರು ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿಲ್ಲ, ಅವರು ಎಲ್ಲ ರಾಜ್ಯಕ್ಕೆ ಬರಬೇಕು, ಎಲ್ಲ ಕಡೆ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡ್ತಾರೆ. ನಾನು ಮಾನ್ಯ ಸಂತೋಷ್ ಲಾಡ್ ಅವರಿಗೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ತಮ್ಮದು ಕಾರ್ಮಿಕ ಇಲಾಖೆ ಇದೆ, ಯಾರು ಶ್ರಮ ಸಂಸ್ಕೃತಿಯನ್ನು ನಂಬಿ ಬದುಕ್ತಾ ಇರತಕ್ಕಂಥ ಜನ ಇದ್ದಾರೆ, ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಕ್ಕಂಥ ಇಲಾಖೆ ನಿಮ್ದು. ಯಾವ ಕರೋನಾ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಕಾರ್ಯವನ್ನು ಮಾಡಿತು, ಆಹಾರದ ಕಿಟ್ಗಳನ್ನು ನಾವು ಯಾವ ರೀತಿ ವಿತರಣೆ ಮಾಡಿದ್ವು ಅನ್ನುವಂಥದ್ದು ನಮ್ಮ ಗಮನಕ್ಕಿದೆ. ನೀವು ಬಂದ್ಮೇಲೆ ನಿಮ್ಮ ಸಾಧನೆ ಏನು, ನೀವು ಅದನ್ನು ಹೇಳಬೇಕಾಗಿತ್ತು. ಅದನ್ನು ಹೊರತುಪಡಿಸಿ ಈ ರೀತಿ ಪ್ರಧಾನಿ ಅವರ ವಿರುದ್ಧ ಮಾತನಾಡೋದ್ರ ಮುಖಾಂತರ ನಾವೊಬ್ಬ ನಾಯಕರಾಗ್ತೀವಿ ಅನ್ನುವಂಥ ಒಂದು ಕಲ್ಪನೆ ಇಟ್ಕೊಂಡು ನೀವೇನು ಮಾಡ್ತಾ ಇದ್ದೀರಲ್ಲ, ಇದು ಸೂರ್ಯನಿಗೆ ಉಗಿದ್ರೆ ನಿಮ್ಮ ಮುಖಕ್ಕೆ ಸಿಡಿತದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿಲ್ಲ ಅಂತ ಅನಿಸ್ತದ. ಹೀಗಾಗಿ ಇವತ್ತು ನಾನು ಸನ್ಮಾನ್ಯ ಸಂತೋಷ್ ಲಾಡ್ ಅವ್ರನ್ನ, ಕಾರ್ಮಿಕ ಸಚಿವರನ್ನ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಮತ್ತು ದಾಖಲೆ ಸಹಿತ ನಾನು ಆ ವಿವರಗಳನ್ನು ಕೂಡ ಇಲ್ಲಿ ನಾನು ತಂದಿದ್ದೇನೆ. ಬೆಳಗಾವಿ ಜಿಲ್ಲೆ ಸುಮಾರು 3.5 ಲಕ್ಷ ರಿಜಿಸ್ಟರ್ಡ್ ಕಾರ್ಮಿಕರು ಇದ್ದಾರೆ ಜಿಲ್ಲೆಯೊಳಗೆ. ಈ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಕೇವಲ 50 ಬೆಡ್ನ ESI ಆಸ್ಪತ್ರೆ ಇತ್ತು. ಆ ಆಸ್ಪತ್ರೆ ಕೂಡ ತಿರುಚೂರ್ IIT ತಿರುಚೂರ್ನವ್ರು ಬಂದು ಇದು ಕಳಪೆ ಕಾಮಗಾರಿ ಆಗಿದೆ, ಇದು ಕಟ್ಟಡ ಸೋರ್ತಾ ಇದೆ, ಇದು ಬಳಸಲಿಕ್ಕೆ ಯೋಗ್ಯ ಆಗಿಲ್ಲ, ಇದನ್ನ ಡಿಮಾಲಿಷ್ ಮಾಡ್ಬೇಕಂತ ಹೇಳಿದ್ರು. ನಾನು ಕೂಡ ರಾಜ್ಯಸಭಾ ಸದಸ್ಯನಾದ ನಂತರ ಮೊದಲನೇ ಬಾರಿಗೆ ಅಲ್ಲಿ ಹೋಗಿ ಭೇಟಿ ಕೊಟ್ಟೆ. ಕರೋನಾ ಸಂದರ್ಭದಲ್ಲಿ ನಾನು ಅವತ್ತು ಕರೋನಾ ಇತ್ತು, ಆದ್ರೂ ಕೂಡ ಮಾಸ್ಕ್ ಹಾಕೊಂಡು ಹೋಗಿ ಭೇಟಿ ಕೊಟ್ಟು ಆ ರಿಪೋರ್ಟ್ ಅನ್ನು ತಗೊಂಡು ನಾನು ಸಂಬಂಧಪಟ್ಟವ್ರಿಗೆಲ್ಲ ಬರೆದು ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ 100 ಬೆಡ್ ಹಾಸ್ಪಿಟಲ್ ಅನ್ನ ನಾವು ಮಂಜೂರಿ ಮಾಡ್ಕೊಂಡ್ ಬಂದೀವಿ ಇಲ್ಲಿಗೆ. ಆದ್ರೆ ಇವತ್ತಿನವರೆಗೆ ಆಸ್ ಆನ್ ಟುಡೇ ಆ ಪ್ರೊಮೈಸಸ್ ಅನ್ನ ಖಾಲಿ ಮಾಡಿ ಕಟ್ಟಡ ಕಟ್ಟಲಿಕ್ಕೆ ಇವತ್ತಿಗೂ ಅವಕಾಶ ಕೊಡ್ತಾ ಇಲ್ಲ. ಕಾರಣ ಏನು, ಯಾವ ಕಾರಣದಿಂದ ನೀವು ಆಸ್ಪತ್ರೆಯನ್ನು ತಡೆ ಹಿಡಿದಿರಿ ಅನ್ನುವಂಥದ್ದನ್ನ ಜಿಲ್ಲೆಯ ಜನರಿಗೆ ತಾವು ಉತ್ತರ ಕೊಡ್ಬೇಕಾಗ್ತದ. ಅದಾದ್ಮೇಲೆ ನಾನು ಬಹಳಷ್ಟು ವೈಯಕ್ತಿಕವಾಗಿ ಭೇಟಿ ಆಗುವಂತ ಪ್ರಯತ್ನವನ್ನು ಕೂಡ ಮಾಡಿದೆ. ಅವರ ಉಡಾಫೆ ಉತ್ತರಗಳನ್ನು ಕೊಟ್ಟರು ಅವಾಗೂ ಕೂಡ.
ಮತ್ತೆ ಇತ್ತೀಚೆಗೆ ನಾನು ಅಧಿಕಾರಿಗಳಿಗೆ ಬಹಳ ಹಠಕ್ಕೆ ಬಿದ್ದು ಅವ್ರನ್ನ ಒಂದು ಸಭೆ ಮಾಡಿ ಎರಡು ESIC ಮತ್ತು ESIS ಅಂದ್ರೆ ಸ್ಟೇಟ್ ಮತ್ತು ಸೆಂಟ್ರಲ್ ಎರಡು ರೀಜನಲ್ ಡೈರೆಕ್ಟರ್ನ ನಾನು ಸಭೆ ಕರೆದು ಆ ಸಭೆಯಲ್ಲಿ ತೀರ್ಮಾನ ಮಾಡಿದ್ವಿ. ಇಲ್ಲ ಒಂದು ಪ್ರೈವೇಟ್ ಬಂಗ್ಲೆಯನ್ನು ತಗೊಂಡು ಟೆಂಪ್ರರಿಯಾಗಿ ಅಲ್ಲಿ ನಡೆಸಬೇಕು ಮತ್ತು ಇರುವಂತ ಸ್ಥಳವನ್ನ ಡಿಮಾಲಿಷ್ ಮಾಡ್ಬೇಕಂತೇಳಿ ಅದು ಪ್ರೊಸೀಡಿಂಗ್ಸು ಆಯ್ತು. ಯಾವಾಗ ಕಟ್ಟಡ ಮಾಲೀಕ ಕೊಡ್ಲಿಕ್ಕೆ ರೆಡಿ ಆದ ಅನೇಕ ಕಾರಣಗಳನ್ನ ನೆಪಗಳನ್ನು ಒಡ್ಡಿ ಆ ಕಟ್ಟಡವನ್ನ ತಗೊಳ್ಳಿಲ್ಲ, ಬೇರೆ ಬೇರೆ ಕಾರಣ ಹೇಳಿ ಅವ್ರು ಪಾಪ ಕಟ್ಟಡ ಮಾಲೀಕರು ವಾಪಸ್ ತಗೊಂಡ್ರು. ಅದಾದ್ಮೇಲೆ ನಿರ್ಣಯ ಏನಾಯ್ತು, ಇಲ್ಲ ಕಟ್ಟಡ ಸಿಗ್ತಾ ಇಲ್ಲ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕೆ ಬಾಡಿಗೆ ಕೊಡಂಗಿಲ್ಲ, ಸ್ಟೇಟ್ ಅವರು ಬಾಡಿಗೆ ಕೊಡಂಗಿಲ್ಲ ಅಂತ ಹೇಳಿದ್ರು. ಹೀಗಾಗಿ ಇರುವಂತ ಸಿಬ್ಬಂದಿಯನ್ನ ಈ ಬೆಳಗಾವಿ ಜಿಲ್ಲೆಯ ವ್ಯಾಪ್ತಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಸ್ಥಳಗಳಿಗೆ ನಿಯೋಜನೆ ಮಾಡಬೇಕು. ಅಲ್ಲಿಂದನೇ ಅವರು ರೆಫರೆನ್ಸ್ ಮಾಡ್ತಾರೆ, ಯಾಕಂದ್ರೆ ಅವ್ರು ಯಾವ ಇಂಡೋರ್ ಪೇಷಂಟ್ ಇಲ್ಲೇ ಇಲ್ಲ, ಎಲ್ಲ OPD ಔಟ್ಡೋರ್. ಹೀಗಾಗಿ OPDಯನ್ನ ರೆಕಮೆಂಡೇಶನ್ ಬೇರೆ ಕಡೆ ಮಾಡಬೇಕು, ಕಟ್ಟಡ ಆಗೋ ತನಕ 18 ತಿಂಗಳ ಗುತ್ತಿಗೆ ಆಧಾರ ಇದೆ, ಅದನ್ನ ಮಾಡ್ಬೇಕಂತ ಹೇಳಿದ್ರು. ಅದು ಆದೇಶವನ್ನು ಕೂಡ ನಿನ್ನೆ ಅವರು ತಕ್ಷಣ ರದ್ದು ಮಾಡಿ ಮತ್ತೆ ಆಸ್ ಇಟ್ ಈಸ್ ಅಲ್ಲಿ ಇರಬೇಕು, ಮತ್ತೆ ಬಾಡಿಗೆ ಕಟ್ಟಡ ಹೋಗ್ಬೇಕು ಅನ್ನುವಂತ ಇದನ್ನ ಮಾಡ್ತಾ ಇದ್ದಾರೆ. ಅಂದ್ರ ಕಳೆದ 4 ವರ್ಷದಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಇರತಕ್ಕಂತ ಸುಮಾರು 3.5-4 ಲಕ್ಷ ಜನ ಇನ್ಸೂರ್ಡ್ ಪರ್ಸನ್ ಏನದಾರ, ಕಾರ್ಮಿಕರದಾರ, ಕಾರ್ಮಿಕರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಕ್ಕೆ ನೀವು ಎಳ್ಳು ನೀರು ಬಿಟ್ಟಿದ್ದೀರಿ, ಕಲ್ಲು ಹಾಕ್ತಾ ಇದ್ದೀರಿ. ಈಗ ನೀವು ನಿಮ್ಮ ಇಲಾಖೆಯಲ್ಲಿ ಏನ್ ಸಾಧ್ಯ ಆಗಿದೆ ಅನ್ನೋದನ್ನ ಹೇಳೋದನ್ನ ಬಿಟ್ಟು ನೇರವಾಗಿ ಪ್ರಧಾನಮಂತ್ರಿಗಳನ್ನ ಟೀಕೆ ಮಾಡೋದನ್ನೇ ಒಂದು ದೊಡ್ಡಸ್ತಿಕೆ ಅಂತ ತಿಳ್ಕೊಂಡು ತಾವೇನ್ ಮಾಡ್ತಾ ಇದ್ರಲ್ಲ, ಈ ನನ್ನ ಪ್ರಶ್ನೆಗಳಿಗೆ ತಾವು ಉತ್ತರ ಕೊಡಬೇಕಾಗ್ತದ. ಕೇಂದ್ರದಿಂದ ಮಂಜೂರಿ ಆಗಿರ್ತಕ್ಕಂಥ 100 ಬೆಡ್ ಹಾಸ್ಪಿಟಲ್ನ ಇಲ್ಲಿ ಬೆಳಗಾವಿಯಲ್ಲಿ ನಿರ್ಮಾಣ ಮಾಡ್ಲಿಕ್ಕೆ ಯಾಕೆ ಕೊಡ್ತಾ ಇಲ್ಲ ಮತ್ತು ಇರುವಂತಹ ಸ್ಥಳವನ್ನ ತೆರವು ಯಾಕೆ ಮಾಡ್ತಾ ಇಲ್ಲ? ನೀವೇ ಆದೇಶ ಮಾಡಿದಿರಿ, ನೀವೇ ಆದೇಶ ಮಾಡಿ ಮತ್ತು ಆ ಆದೇಶವನ್ನ ವಾಪಸ್ ಪಡಿತೀರಿ. ಯಾವ ಕಾರಣದಿಂದ ಪಡೆದಿರಿ, ಯಾವ ಹಿನ್ನೆಲೆಯಿಂದ ಪಡೆದಿರಿ? ನೀವು ಅಭಿವೃದ್ಧಿ ವಿರೋಧಿ ಇದ್ದೀರಿ, ಡೆವಲಪ್ಮೆಂಟ್ ವಿರೋಧ ಮಾಡ್ತಾ ಇದ್ದೀರಿ ಕಾಂಗ್ರೆಸ್. ಹೀಗಾಗಿ ಜಿಲ್ಲೆಯ ಜನರಿಗೆ ಇದು ಅನ್ಯಾಯ ಆಗ್ತದ. ನಾನು ತಮ್ಮ ಮೂಲಕ ಮಾನ್ಯ ಸಚಿವರಿಗೆ ಒತ್ತಾಯ ಮಾಡ್ತೇನೆ, ನಿಮ್ಗೆ ಯಾರು ಮಿಸ್ಗೈಡ್ ಮಾಡಿ ಇದ್ರ ಬಗ್ಗೆ ತಪ್ಪು ಕಲ್ಪನೆ ಕೊಟ್ಟಿದ್ರೆ ದಯವಿಟ್ಟು ವಾಪಸ್ ತಗೊಳ್ರಿ. ತಮ್ಮ ಆದೇಶವನ್ನ ಆದಷ್ಟು ಬೇಗ ಆ ಪ್ರಮೈಸಸ್ ಅನ್ನ ಖಾಲಿ ಮಾಡಿ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸುಮಾರು 100-160 ಕೋಟಿ ರೂಪಾಯಿಯಷ್ಟು ಹಣ ಕೇಂದ್ರ ಸರ್ಕಾರ ಕೊಡುವಂತ ಸಂದರ್ಭದಲ್ಲಿ ಅದರ ಸದ್ವಿನಿಯೋಗ ಆಗ್ಬೇಕನ್ನುವಂತ ಆಗ್ರಹವನ್ನ ತಮ್ಮ ಮೂಲಕ ನಾನು ಮಾಡ್ಲಿಕ್ಕೆ ಬಯಸ್ತೇನೆ. ESI ಹಾಸ್ಪಿಟಲ್ ಇದೆ, ಒಂದು ಇಂಜೆಕ್ಷನ್ ಮಾಡೋದಿಲ್ಲ, ಇಲ್ಲಿ ಬರೀ ರೆಫರೆನ್ಸ್. ಅಲ್ಲ ಅದನ್ನೇ ಹೇಳ್ತಾರಲ್ಲ ನೀವು ಅಲ್ಲ ಅದನ್ನ ಖಾಲಿನೂ ಮಾಡ್ಬೇಕಂತ ಹೇಳಿ ರೆಫರೆನ್ಸ್ ಮಾಡಕ್ಕೂ ಕುಂಡಾಕ್ ಅನುಕೂಲ ಇಲ್ಲ. ಅಲ್ಲಿ ಅಷ್ಟು ಕಟ್ಟಡ ಕಳಪೆ ಆಗಿದೆ. ಆ ಕಳಪೆ ಆದಂತ ಕಟ್ಟಡದಲ್ಲೇನೆ ಮುಂದುವರಿತು ಅಂತ ಕೆಲವು ಜನ ರಾಜಕಾರಣ ಮಾಡ್ತಾ ಇದ್ದಾರೆ. ಯಾಕೆ ರಾಜಕಾರಣ ಮಾಡ್ತಾ ಇದ್ದಾರೆ? ಡೆವಲಪ್ಮೆಂಟ್ ವಿರೋಧಿಗಳ ಹಂಗಾರ ಕೇಂದ್ರದಿಂದ ಬಂದಂತ ಯೋಜನೆಯನ್ನ ಇಲ್ಲಿ ಅನುಷ್ಠಾನ ಹೋಗ್ಲಿಕ್ಕೆ ನೀವು ಬಿಡ್ತಾ ಇಲ್ಲ ಅಂತಂದ್ರ ನೀವು ಡೆವಲಪ್ಮೆಂಟ್ ವಿರೋಧಿಗಳು ಅಂತ ಹೇಳ್ಬೇಕಾಗ್ತದ. ನೀವು ಮೋದಿ ಅವರು ಟೀಕೆ ಮಾಡ್ತೀರಿ, ಏನ್ ನೈತಿಕತೆ ಇದೆ ನಿಮ್ಗೆ? ಈ ಪ್ರಶ್ನೆಯನ್ನ ತಮ್ಮ ಮೂಲಕ ಸನ್ಮಾನ್ಯ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ ಮತ್ತು ಜಿಲ್ಲೆಯ ಜನರ ಗಮನಕ್ಕೂ ನಾನು ತರಲಿಕ್ಕೆ ಬಯಸ್ತೇನೆ. ಒಬ್ಬ ರಾಜ್ಯಸಭಾ ಸಂಸದನಾಗಿ ಈ ಜಿಲ್ಲೆಗೆ ಹಲವಾರು ಯೋಜನೆಗಳನ್ನ ತರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಏನು ತೊಂದರೆಗಳಾಗ್ತಾ ಇದಾವೆ, ಬರುವಂತ ದಿನಗಳ ಎಲ್ಲಿಯೂ ಪಟ್ಟಿ ಇದೆ ನನ್ನ ಕಡೆ. ನಾನು ಒಂದೇ ಸಲ ಹೇಳೋದಿಲ್ಲ, ಇದು ಸರಿ ಹೋದ್ರೆ ಮುಂದಿನ ಸರಿ ಹೋಗ್ತಾವ. ಇದೇ ರೀತಿ ನಾಟಕವನ್ನ ಇವ್ರು ಏನಾದ್ರು ಮಾಡಿದ್ರೆ ನಾನು ಜನರ ಬಳಿಗೆ ಹೋಗ್ಲಿಕ್ಕೆ ಈ ವ್ಯವಸ್ಥೆಯನ್ನ ನಾನು ಮಾಡ್ಕೊಂಡಿದ್ದೀನಿ. ದಯವಿಟ್ಟು ತಾವು ಅದನ್ನ ಜನರಿಗೆ ಮುಟ್ಟಿಸ್ಬೇಕನ್ನುವಂತ ವಿನಂತಿಯನ್ನು ತಮ್ಮೆಲ್ಲರಿಗೂ ನಾನು ಮಾಡ್ಲಿಕ್ಕೆ ಬಯಸ್ತೇನೆ. ಕೇವಲ ESIC ಅಲ್ಲ, ಇನ್ನೂ ಹಲವಾರು ಯೋಜನೆಗಳು ಈ ರೀತಿ ಪೆಂಡಿಂಗ್ ಇಡ್ತಕ್ಕಂಥ, ಡೆವಲಪ್ಮೆಂಟ್ ವಿರೋಧ ಮಾಡ್ತಕ್ಕಂಥ, ಯಾರೋ ಹೆಸರು ತಗೊಳ್ತಾರಂತೇಳಿ ಅದಕ್ಕೆ ಅಡ್ಡಗಾಲ ಆಗ್ತಕ್ಕಂಥ ಕೆಲಸ ಕಾಂಗ್ರೆಸ್ಸಿನ ಅನೇಕ ಸಚಿವರಿಂದ ನಡೀತಾ ಇದೆ. ಬರುವಂತ ದಿವಸಗಳಲ್ಲಿ ನಾನು ಇದನ್ನ ಬೆಳಕಿಗೆ ತರಬೇಕಾಗ್ತದ ಅನ್ನುವಂತ ಮಾತನ್ನು ಕೂಡ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲ ಹೇಳ್ತೇನೆ ಅದನ್ನ ಅಂತ ಹೇಳ್ತೀನಿ. ಒಂದೊಂದು ಎಕರೆ ಒಂದೇ ಸಲ ಎಲ್ಲ ಹೇಳುದು ಬೇಡ, ಒಂದೇ ಬಾಣ ಎಲ್ಲ ಬಿಟ್ಟು ಅಂದ್ರ ಸದ್ಯಕ್ಕೆ ಈಗ ಒಂದೇ ಭಾರತ್ ಎಲ್ಲಿಗೆ ಬಂತು? ಒಂದೇ ಭಾರತ್ ಬರ್ತದೆ. ಸದ್ಯಕ್ಕೆ ಒಂದೇ ಭಾರತ ಹುಬ್ಬಳ್ಳಿಗೆ ಒಂದೇ ಇಲ್ಲ ಒಂದು ಇಲ್ಲ 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 ಇನ್ನು ನಮೋ ಬರೋದ್ ಬಂದಿಲ್ಲ. ನಮೋ ಬರೋದ್ ನಾವು ಅದೀವಂತ ನ್ಯಾಯ ಸಿಗೋದು ನಿಮ್ಗೆ ಗೊತ್ತಿರ್ಲಿ. ನಮ್ಮಷ್ಟು ಹೋರಾಟ ಯಾರೂ ಮಾಡಿಲ್ಲ. ನಾವು ನೋಡ್ರಿ ಹೆಂಗವ ಒಂದೇ ಭಾರತ್ ಇಲ್ಲಿ ಬಂದ್ಮೇಲೆ ಅದ್ರ ಕ್ಲೀನಿಂಗ್ ಆಗ್ಬೇಕು, ಮೇಂಟೆನೆನ್ಸ್ ಆಗ್ಬೇಕು. ಮೇಂಟೆನೆನ್ಸ್ ಅಂದ್ರೆ ಸಣ್ಣ ಪುಟ್ಟ ರಿಪೇರಿ ಆಗ್ತಾವ. ನಮ್ದು ಇರೋದೇ ಒಂದೇ ಫಿಟ್ ಲೈನ್, ಅದು ಬೆಳಗಾವಿ ಸೂಪರ್ ಫಾಸ್ಟ್ಗೆ ಒಂದು ಫಿಟ್ ಲೈನ್ ಹೋಯ್ತು. ನೆಕ್ಸ್ಟ್ ಏನ್ ನಾವು ಈಗ ಹೀಗಾಗಿ ಆ ಹಿನ್ನೆಲೆಯಿಂದ ನಮ್ಮಲ್ಲಿ ಬಹಳಷ್ಟು ತೊಂದರೆಗಳಿದ್ದು
ಈಗ ಬೇರೆ ಬೇರೆ ವ್ಯವಸ್ಥೆಗಳನ್ನ ನಮ್ಮ ಇಲಾಖೆ ಮಾಡ್ಕೊಳ್ತಾ ಇದೆ. ಮಾಡಿಕೊಂಡು ಮತ್ತು ಅವಾಗ ಇನ್ನೂ ನಮ್ದು ಡಬಲ್ ಟ್ರ್ಯಾಕ್ ಇರ್ಬೋದು ಅಥವಾ ಎಲೆಕ್ಟ್ರಿಫಿಕೇಶನ್ ಇರ್ಬೋದು ಕಂಪ್ಲೀಟ್ ಕೂಡ ಆಗಿರ್ಲಿಲ್ಲ. ಆದ್ರೂ ಕೂಡ ಟ್ರಯಲ್ ಮಾಡಿದೀವಿ. ಮಾಡಿ ಅದು ಓಕೆ ಆದ್ಮೇಲೆ ಈ ತಾಂತ್ರಿಕ ಅಂಶಗಳನ್ನು ಒಡ್ಡಿ ಪೆಂಡಿಂಗ್ ಇಟ್ಟಿದ್ರು. ಮೊನ್ನೆ ಅದನ್ನೆಲ್ಲ ಸಂಬಂಧಪಟ್ಟಂತ ಸಚಿವರೊಂದಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳೊಂದಿಗೆ ನಿರಂತರವಾಗಿ ನಾವು ಸಂಪರ್ಕದಲ್ಲಿದ್ದೀವಿ. ಮೊನ್ನೆನೇ ಸಚಿವರು ಹೇಳಿದಾರೆ, ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಲೋಕಸಭಾ ಸದಸ್ಯರಿಗೂ ಭರವಸೆ ಕೊಟ್ಟಿದ್ದಾರೆ, ನನಗೂ ಭರವಸೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ವಂದೇ ಭಾರತ್ ಬಂದೇ ಬರ್ತದ. ಮತ್ತು ಅಲ್ಲಿ ಜಂಕ್ಷನ್ ಇದೆ, ಹುಬ್ಬಳ್ಳಿಗೆ ಜಂಕ್ಷನ್ ಇದೆ. ಜಂಕ್ಷನ್ ಇರೋದ್ರಿಂದ ಫಿಟ್ ಲೈನ್ ಅಲ್ಲ. ನೀವು ನೋಡ್ರಿ, ಎಲ್ಲರೂ ಮಾತಾಡ್ತಾರ, ನೀವು ಮಾತಾಡ್ಬೇಡ. ಯಾಕೆ ಹೇಳತ್ತೀನಿ ಅಂದ್ರೆ, ನೀವು ಯಾವುದೇ ಟ್ರೈನ್ ಎಲ್ಲಿಂದ ಸ್ಟಾರ್ಟ್ ಆಗ್ತದ ಅಲ್ಲಿ ಆ ಟ್ರೈನ್ ಅನ್ನ ಮೇಂಟೆನೆನ್ಸ್ ಮಾಡ್ಬೇಕಾಗ್ತದೆ. ನಿಮ್ಗೆ ಅರ್ಥ ಆಗ್ತದಲ್ಲ, ಕ್ಲೀನಿಂಗ್ ಮಾಡ್ಬೇಕು, ಅಲ್ಲಿ ಬೆಡ್ರೋಲ್ ಎಲ್ಲ ತಂದು ಹಾಕೋಬೇಕು. ನೈಟ್ ಪ್ರಯಾಣ ಇತ್ತಂದ್ರೆ ಬೆಡ್ರೋಲ್ ಹಾಕ್ಬೇಕಾಗ್ತದ. ಈ ರೀತಿ ವ್ಯವಸ್ಥೆಗಳನ್ನು ಮಾಡ್ಲಿಕ್ಕೆ ನಮ್ಮಲ್ಲಿ ಮೂಲಭೂತ ಸೌಕರ್ಯ ಬೇಕಲ್ಲ ಯಾವುದೇ ಸ್ಟೇಷನ್ದೊಳಗೆ. ನಮ್ಮಲ್ಲಿ ಆ ಫೆಸಿಲಿಟಿ ಇಲ್ಲದೇನೆ ಆ ಟ್ರೈನ್ ಬಂತಂದ್ರ ವಾಪಸ್ ಅಲ್ಲಿ ಹೋಗಿ ನಿಲ್ಲಿಸಿ ಮಾಡ್ಬೇಕಾಗ್ತದೆ, ಪ್ಯಾಸೆಂಜರ್ ಇಳಿಸಿ. ಪೆಟ್ರೋಲ್ ಅಲ್ಲ, ಎಲೆಕ್ಟ್ರಿಕ್ ಅದ. ಪೆಟ್ರೋಲ್ ಹೇಳ್ತಾ ಇಲ್ಲ. ಕ್ಲೀನಿಂಗ್ ಮಾಡ್ಬೇಕು, ಮೇಂಟೆನೆನ್ಸ್ ಮಾಡ್ಬೇಕು. ಈಗ ಅವ್ರು ಹೇಳುದೇನಂದ್ರೆ ಪೂನಾದಿಂದ ಹುಬ್ಳಿಗೆ ಟ್ರೈನ್, ಹುಬ್ಳಿಗ್ ಜಂಕ್ಷನ್ ಅದ ರೀ, ಆ ಫೆಸಿಲಿಟಿ ಆಲ್ರೆಡಿ ಅದಾವ ಅಲ್ಲಿ. ಸ್ಟಾರ್ಟಿಂಗ್ ಈಗ ಬೆಳಗಾವ್ ಬೈ ಡಿಫೆಕ್ಟ್ ಅಂದ್ರೆ ಹೆಂಗಂದ್ರೆ ಟ್ರೈನ್ ಏನೈತಲ್ಲ, ಮುಂಬೈದಿಂದ ಬರ್ತೈತಿ, ಬೆಂಗಳೂರಿಂದ ಬರ್ತೈತಿ, ಅಲ್ಲಿಂದ ಎಲ್ಲ ಫೆಸಿಲಿಟಿ ಐತಿಲ್ಲ. ಬೆಂಗಳೂರಾಗ ಐತಿ, ಪೂನಾದೊಳಗ ಐತಿ. ಮತ್ತೆ ಅದಕ್ಕೆ ನೋಡ್ರಿ, ಅದಕ್ಕೆ ನಾನು ಅದನ್ನೇ ಹೇಳ್ತೀನಿ. ವಾಪಸ್ ಪುನಾಕ್ ಏನ್ ಹೋಗೈತಿ, ಪುನಾದಾಗ ವ್ಯವಸ್ಥೆ ಆಕೈತಿ. ಅದಕ್ಕ ಪುನಾ ಒಂದೇ ಭಾರತ್ ಏನದ, ಪುನಾದೊಳಗೆ ವ್ಯವಸ್ಥೆ ಅದ. ಹುಬ್ಳಿ ಒಂದೇ ಭಾರತ್ ಏನದ, ಹುಬ್ಳಿ ಒಳಗೆ ವ್ಯವಸ್ಥೆ ಅದ. ಆ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದು ನಾವು ಟ್ರೈನ್ ತಂದ್ರ ಓಡಿಸ್ಬೇಕು ಹೆಂಗ್ ಟ್ರೈನ್. ಬೆಂಗಳೂರು ನಾವು ಅಷ್ಟು ಈಜಿ ಎಲ್ಲ ಫೆಸಿಲಿಟಿ ಅದ ಬೆಂಗಳೂರಾಗ. ಅಲ್ಲಿಂದ ರೆಡಿ ಆಗಿ ಬಂದು ಇಲ್ಲಿ ಹೋಗಾಕ ಹಂಗಿರುದಿಲ್ಲ. 8 ಅವರ್ಸ್ ಆದ ನಂತರ ಎರಡು ಕಡೆ ಮಾಡ್ಬೇಕು. ಈಗ ನೋಡ್ರಿ, ಎಂಡ್ ಪಾಯಿಂಟ್ ಏನು ವಾಪಸ್ ನಾವು ಹೋಗ್ತಿಲ್ಲ. ವಾಪಸ್ ಹೋಗ್ಬೇಕಾದ್ರ ಪ್ಯಾಸೆಂಜರ್ ಹತ್ಬೇಕಾದ್ರ ನಾವು ಕ್ಲೀನಿಂಗ್ ಮಾಡೇ ಕೊಡ್ಬೇಕಾದ್ರ. ಇಲ್ಲ, ನಾವೀಗ ಬೆಳಗಾವ್ ಕೇಳಿದೀವಿ, ಬೆಳಗಾವ್ ಒಪ್ಕೊಂಡದಾರ. ಬೆಳಗಾವ್ಕ್ ಆಗ್ಲಿ, ಆಮೇಲೆ ಮುಂದೆ ಎಕ್ಸ್ಟೆನ್ಷನ್ ಮಾಡೋ ವಿಚಾರ ಮಾಡಿ. ಯಾವಾಗ ಬರ್ತೈತಿ ಸರ್ ಒಟ್ಟು ನಿಮ್ಮ ಅಂದಾಜ್ ಪ್ರಕಾರ ಯಾವಾಗ? ಅಂದ್ರೆ ಯಾಕಂದ್ರ ಜಗದೀಶ್ ಶೆಟ್ಟರ್ ಒಂದು ಪ್ರೆಸ್ ನೋಟ್ ಕಾಡ್ತಾರ, ನೀವು ಕಾಡ್ತೀರಿ. ಪ್ರೆಸ್ ನೋಟ್ ಬರದ ಸುದ್ದಿ ಬರ್ದ ಅಲ್ಲಿ ನಾವ್ ಏನ್ ಮಾಡತ್ತ ಅನ್ನೋದು ನಿಮ್ ಗಮನಕ್ಕೆ ತರಾತೀವಿ. ಈಗ ನೀವ ಯಾವಾಗ ಬರ್ತೈತಿ ಡೇಟ್ ಅವ್ರು ಹೇಳ್ಬೇಕು, ಮಂತ್ರಿ ಹೇಳ್ಬೇಕು. ನಾ ಹೇಳೋದು ಸೂಕ್ತ ಆಗೋಲ್ಲ. ನಾವು ಒತ್ತಾಯ ಮಾಡ್ತೀವಿ ಅಷ್ಟೇ, ಆದಷ್ಟು ಬೇಗ ಬರ್ತದ. ಇನ್ನೊಂದು, ಈ ಯಾವ ಟ್ರೈನ್ ಅದಾವಲ್ಲ ಬುಕಿಂಗ್ ಮಾಡ್ತಾರ, ಬುಕಿಂಗ್ ಮಾಡಿದ ತಕ್ಷಣ ಎಲ್ಲಾ ಸೀಟ್ಗಳನ್ನ ಹುಬ್ಳಿ ಧಾರವಾಡದವ್ರಿಗೆ ಅಲಾಟ್ ಮಾಡ್ತಾರೆ. ಈ ಬೆಳಗಾವದವ್ರಿಗೆ ಲೋವರ್ ಸೀಟ್ ಸಿಗುದೇ ಇಲ್ಲ. ಯಾವಾಗ ಬೇಕಾದಾಗ ಬುಕಿಂಗ್ ಮಾಡ್ಲಿ. ಇದು ಬಹಳ ಇದು ಪದ್ಧತಿ. ಇದು ಈ ಪದ್ಧತಿ ಹಂಗಿಲ್ಲ. ನೋಡ್ರಿ ಇಲ್ಲ. ಒಂದೇ ನಿಮಿಷ. ನೀವು ಬೇಕಾದಾಗ ಬುಕಿಂಗ್ ಮಾಡ್ರಿ. ಲೋವರ್ ಸೀಟ್ ಬೆಳಗಾವದವ್ರಿಗೆ ಕೊಡುದು ಇಲ್ಲ, ಹುಬ್ಳಿ ಧಾರವಾಡದವ್ರಿಗೆ ಲೋವರ್ ಸೀಟ್ ನೋಡ್ರಿ ಆಪ್ಷನ್. ನಾವೀಗ ಏನ್ ಮಾಡ್ತಾ ಇದ್ದೀವಿ ಗೊತ್ತಾ, ಈಗ ಬೆಂಗಳೂರಿಗೆ ಹೋಗ್ಬೇಕು ಅಂತ ಸಿಗಂಗಿಲ್ಲ ನಮ್ಗೆ. ಬೆಳಗಾವಿ ಟು ಹುಬ್ಳಿಗೆ ಒಂದು ಸ್ಲೀಪರ್ ತಗೋತಾ ಇದ್ದೀವಿ. ಹುಬ್ಳಿಯಿಂದ ಕೋಟೆ ಇಲ್ಲ, ನನಗ್ ಗೊತ್ತಿದ್ದಂಗ ಬೆಳಗಾವಿಯಿಂದ ನಿಮಗೆ ಬರೀ 2 ಕೋಚ್ ಅಷ್ಟೇ ಇಟ್ಟಿದ್ದಾರೆ. ಉಳಿದಿರೋ ಪೂರ ಹುಬ್ಳಿಯಿಂದ ಇಟ್ಟಿದ್ದಾರೆ. ನಾವಿಂದ ಹುಬ್ಳಿ ತನಕ ಅವೆಲ್ಲ ಖಾಲಿ ಇರ್ತವೆ. ಅದ್ರಲ್ಲಿ ನಾವು ಇಲ್ಲ, ಒಂದು ಹಂಗೆ ಇದೆ. ನಿಮ್ಗೇನ್ ಮಿಸ್ಟೇಕ್ ಆಗಿದೆ ಗೊತ್ತಿಲ್ಲ ನನಗೆ. ಇಲ್ಲ, ಆನ್ಲೈನ್ ಸಿಸ್ಟಮ್ ಅದ. ಈಗ ಯಾರೋ ರಿಸರ್ವ್ ಮಾಡಿ ಇಟ್ಕೊಂತದ್ದು ಚೆಕ್ ಮಾಡ್ತೀನಿ. ಇವತ್ತ ಚೆಕ್ ಮಾಡ್ತೀನಿ. ನಾನು ಮೊನ್ನೆ ಹೋಗುವಾಗ ಅಲ್ಲಿ ಹುಬ್ಳಿ ಜಾಸ್ತಿ ಇರ್ಬೇಕು. ಯಾಕಂದ್ರೆ ನಿಮ್ದದು ಜಂಕ್ಷನ್ ಇರೋದ್ರಿಂದ ಬೇರೆ ಬೇರೆ ಕಡೆಯಿಂದ ಬಂದಲ್ಲಿ. ಈಗ 9 ಗಂಟೆ ಟ್ರೈನ್ ಬೆಳಗಾವ್ ಸಲುವಾಗಿ ಐತಿ. ನಾವ್ ಇಲ್ಲಿ ಬೆಳಗಾವಿಂದ ನಾಲ್ ಮಕ್ಕೊಂಡಿರ್ತೇವೆ. ಹುಬ್ಳ್ಯಾಗ 11 ಟ್ರೈನ್ ಹೋಗ್ತೈತಿ. ಅವ್ರೆಲ್ಲಾ ಹುಡುಗ ಬಂದು ಹುಬ್ಳಿ ಧಾರವಾಡ ಕೆಳಗ್ ಮಕ್ಕೊತಾರ. ನಮ್ಗೆ ಸಾಕ್ ಆಗುದಿಲ್ಲ. ಬೆಳಗಾವಿ ಟ್ರೈನ್ ಹೋಗ್ತೈತಿ, ಕೆಳಗಿನ ಸೀಟ್ ಸಿಗುದಿಲ್ಲ. ಇಲ್ಲ ಅಂತ ಚೆಕ್ ಮಾಡ್ತೀನಿ. ನೀವು ಹೇಳಿ ಒಂದು 15 ಬೋಗಿ ಒಳಗಡೆ ಅಟ್ಲೀಸ್ಟ್ ಒಂದು 6-7 ಬೋಗಿ ಅದನ್ನು ಬೆಳಗಾವಿ ರಿಸರ್ವ್ ಇಡಬೇಕಲ್ಲ. ಹೌದು, ಅದು ಹುಬ್ಳಿ ಧಾರವಾಡದ ಪಾಲಿಸಿ ನೋಡ್ದೆ ಚೆಕ್ ಮಾಡಿ ಸರ್. ಇದೊಂದು ಸ್ವಲ್ಪ ದಯವಿಟ್ಟು ಅದಿರ್ಲಿ, ವಿಷಯಾಂತರಾಗಿ ಮತ್ತೆ ಬೇರೆ ಆಗೋದು ಬೇಡ. ಇದೊಂದಿಷ್ಟು ವಿಷಯ ತಾವು ದಯವಿಟ್ಟು ತಮ್ಮ ಗಮನಕ್ಕೆ ಇಟ್ಕೋಬೇಕು. ಇದನ್ನ ಈಗ ಎಲ್ಲ ನಾನು ದಾಖಲೆಗಳನ್ನು ಸಂಗ್ರಹ ಮಾಡಿದ್ದೀನಿ. ಈಗ ಉದಾಹರಣೆ 30ನೇ ತಾರೀಕು ಜನವರಿ ಒಳಗ ಅವ್ರು ಬರೀತಾರ, ಇಲ್ಲ ಇದನ್ನ ನೀವು ಯಾರ್ಯಾರನ್ನ ಡಾಕ್ಟರ್ಗಳ ಸಹಿತ ಎಲ್ಲೆಲ್ಲಿ ಪೋಸ್ಟಿಂಗ್ ಮಾಡೋದಂತ ಸಹಿತ ಲಿಸ್ಟ್ ಬಿಡುಗಡೆ ಆಕೈತಿ.
ಇದ್ದ ಡಾಕ್ಟರ್ಗಳನ್ನ ಇರುವಂತ ಡಿಸ್ಪೆನ್ಸರಿ ಒಳಗೆ ಎಲ್ಲೆಲ್ಲಿ ಕಳ್ಸೋದಂತ ಲಿಸ್ಟ್ ಸಹಿತ ಬಿಡುಗಡೆ ಮಾಡ್ತಾರೆ. ಅದಾದ್ಮೇಲೆ ಇವರು ಒಪ್ಕೋತಾರೆ ಎಲ್ಲ ತಾತ್ಕಾಲಿಕವಾಗಿ ನಿಮ್ಮನ್ನ ಇಲ್ಲಿ ಕಳಿಸ್ತಾ ಇದೀವಿ, ಕಟ್ಟಡ ಆದ್ಮೇಲೆ ನೀವು ವಾಪಸ್ ಬರ್ಬೋದು ಅಂತೇಳಿ. ಇದೆಲ್ಲ ಆದ್ಮೇಲೆ ನಂತರ ಮತ್ತೊಂದು ಪತ್ರ ಹಾಕ್ತಾರೆ 1ನೇ ತಾರೀಕು. ಹಾ ಇಲ್ಲ ಕ್ಯಾನ್ಸಲ್ ಅಲ್ಲ, ಇವ್ರು ಪತ್ರ ಕಳಿಸ್ತಾರೆ, ಒಪ್ಕೋತಾರೆ ಇವರು ಇಲಾಖೆ, ಇಲ್ಲಿಂದ ಇಲಾಖೆಯವರು ಒಪ್ಕೊಂಡು ಆಮೇಲೆ ಏಕಾಏಕಿ ನಿನ್ನೆ ನಾವು ಅದನ್ನ ರದ್ದು ಮಾಡಿದೀವಿ, ಈಗ ಸದ್ಯ ಏನ್ ಮಾಡ್ಬೇಡ್ರಿ ಇದ್ದಲ್ಲೇ ಮುಂದುವರಿದ್ವಿ. ಅರೆ ನಾಳೆ ಆ ಕಟ್ಟಡ ಬಿದ್ದು ಯಾರ ಜೀವಹಾನಿ ಆದ್ರೆ ಯಾರು ಜವಾಬ್ದಾರಿ ಅದಕ್ಕೆ? ಈ ಪಾಯಿಂಟ್ಸ್ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನನಗೆ ಡೌಟ್. ಗೊತ್ತಾಗಿತ್ತು ಮೊನ್ನೆ ಸಿಬ್ಬಂದಿ ಅವರು ನಿಮ್ಮ ಆಸ್ಪತ್ರೆ ಸಿಬ್ಬಂದಿ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಇದು ಮಾಡ್ಯಾರ. ಅವ್ರು ಏನ್ ಮಾಡತ್ತಾರ್ರಿ, ಅದನ್ನ ಇದೇ ಇರ್ಲಿ ಅಂತಾರ ಅವ್ರು. ನಾ ಇದ್ರಕಿಲ್ಲ ಅವಾಗ ನನಗೂ ಗೊತ್ತಿಲ್ಲ ಏನಾಗ್ತಂತ. ಬೇರೆ ಕಡೆ ನಮ್ಮ ಯೋಜನೆ ಮಾಡ್ರಿ ಅಂತ ಗುತ್ತಿಗೆ ಆಧಾರ ಮೇಲೆ ಗುತ್ತಿಗೆ ಆಧಾರ ಮ್ಯಾಗಿನ ಅವ್ರನ್ನ ಟರ್ಮಿನೇಟ್ ಮಾಡ್ಯಾರ ಈಗ. ಯಾಕಂದ್ರೆ ಅವ್ರ ಕೆಲಸ ಇಲ್ಲಲ್ಲ ಈಗ. ಇದ್ದ ಡಾಕ್ಟರ್ಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಾಗ ಗುತ್ತಿಗೆ ಆಧಾರದವ್ರನ್ನ ಎಲ್ಲಿ ಮಾಡ್ತಾರೆ ನೋಡ್ರಿ. 3-4 ಲಕ್ಷ ಜನರ ಹಿತಾಸಕ್ತಿ ಕಾಯ್ದು ಯಾರೋ 40-30 ಮಂದಿ ವಿರೋಧ ಮಾಡ್ರಿ ಅಂತ ಹೇಳಿ ಇದನ್ನ ಪೆಂಡಿಂಗ್ ಇಡೋದು. ಸರ್, ಈಗ ಈ ಬಿಜೆಪಿಯಲ್ಲಿ ಬಣ ಪಡೆದ ಹೈಕಮಾಂಡ್ ಯಾಕೆ ಇಷ್ಟೊಂದು ಲೇಟ್ ಮಾಡ್ತಾರೆ? ಹೈಕಮಾಂಡ್ ಯಾಕೆ ಇಷ್ಟು ಲೇಟ್ ಮಾಡ್ತಿದೆ ಕ್ರಮ ಕೈಗೊಳ್ಳೋದು? ಏನು ಸ್ಪಷ್ಟ ನಿರ್ಧಾರ ಹೇಳಿಲ್ಲ. ಎಲ್ಲ ಬಂದದ, ಒಂದು ಹಂತಕ್ಕೆ ಬಂದದ, ಯತ್ನಾಳ್ ನೋಟಿಸ್ ಕೊಟ್ಟಿದ್ದಾರೆ. ಒಂದು ಹಂತಕ್ಕೆ ಬಂದದ, ಸರಿ ಹೋಗ್ತದೆ. ಕರಾಡಿ ಅವರು ಯಾವ ವಿಜೇಂದ್ರ ಬರಾನೋ ಯತ್ನಾಳ್ ಬರಾನೋ ಬಿಜೆಪಿ ಬನಾನು ಇಲ್ಲ ಬಿಜೆಪಿ ಪಡೆದವರಾಗೆ ಉಳಿದ ಬಣಗಳನ್ನ ಒಂದೇ ವೇದಿಕೆಗೆ ತರಬೇಕು. ಅದಲ್ಲ ಅದನ್ನ ಮಾಡಿದಿರ್ಲಿ, ಬಂದದ ಒಂದು ಹಂತಕ್ಕೆ ಬಂದದ. ನಿಮ್ಗೆ ಗೊತ್ತ ಇರುದ ಒಂದ್ ಸ್ವಲ್ಪ ಇರುದ ಸರಿ ಹೋಗ್ತದೆ ಎಲ್ಲ. ಸರ್ಕಾರದ ವೈಫಲ್ಯವನ್ನ ತೋರಿಸ್ಬೇಕಾದವರು ಒಳ ಜಗಳ ಮಾಡ್ಕೊಂಡು ತಮ್ಮ ಈ ಕೆಲವು ವಿಚಾರಗಳು ಹೊರಗೆ ಬಂದದಾವ, ಬರಬಾರ್ದಾಗಿತ್ತು. ಅದಕ್ಕೆ ನಾವು ಜನರ ಕ್ಷಮೆನೂ ಕೇಳಬೇಕಾಗ್ತದೆ. ಪಾರ್ಟಿ ಪ್ರಮುಖರಾಗಿ ಈ ರೀತಿ ಒಂದು ವಿರೋಧ ಪಕ್ಷ ಆಗಿ ನಾವು ಹೋರಾಟ ಮಾಡಬೇಕಾದಂಥ ಸಂದರ್ಭದೊಳಗೆ ಇಂಥ ಚರ್ಚೆಯನ್ನು ಹೊರಗೆ ಮಾಡುವಂಥದ್ದು ಯಾವುದೇ ಗುಂಪಿರಲಿ ಮಾಡೋದು ಸೂಕ್ತ ಆಗಿರಲಿಲ್ಲ. ಆದರೂ ರಾಷ್ಟ್ರೀಯ ನಾಯಕತ್ವ ಇದ್ರ ಬಗ್ಗೆ ಗಮನ ಹರಿಸದ. ಬರುವಂಥ ದಿವಸದೊಳಗೆಲ್ಲ ಸರಿ ಹೋಗ್ತದೆ. ಬರುವಂಥ ದಿವಸದೊಳಗೆ ಏನು ಜಿಲ್ಲಾ ಪಂಚಾಯತಿ ತಾಲೂಕಾ ಪಂಚಾಯತಿ ಚುನಾವಣೆ ಬರ್ತಾವೆ, ಅದು ಕಾರ್ಯಕರ್ತರ ಚುನಾವಣೆ, ಅದನ್ನ ನಾವೆಲ್ಲರೂ ಒಗ್ಗಟ್ಟಾಗಿ ಎದುರಿಸ್ತೀವಿ, ಗೆಲ್ತೀವಿ, ಪಾರ್ಟಿಯನ್ನ ಸರಿದಾರಿಗೆ ತರ್ತೀವಿ. ಏನ್ ಬದಲಾವಣೆಗಳು ಆಗ್ತಾವ ಇದ್ದಂಗೆ ಅದು ಹೈಕಮಾಂಡಿಗೆ ಬಿಟ್ಟು ವಿಚಾರ ಅಲ್ರಿ. ನೀವೇನ್ ಅಭಿಪ್ರಾಯ? ಅಲ್ಲ, ನಮ್ಮ ಅಭಿಪ್ರಾಯ ಪ್ರಶ್ನೆನೇ ಇಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ತಗೋತದ ಅದಕ್ಕೆ ನಾವು ಬದ್ದಿರ್ತೀವಿ. ಅದು ನಿಮ್ಮ ವಿಶ್ವಾಸಕ್ಕೆ ತಗೊಂಡ ಮಾಡ್ತಾರೆ. ಅಲ್ಲ ನೋಡ್ರಿ, ಪಾರ್ಟಿ ಅಂದ್ರೆ ಎಲ್ಲಾರು ವಿಶ್ವಾಸ ತಗೋತಾರ, ಅದು ಬೇರೆ ಪ್ರಶ್ನೆ. ಆದ್ರೆ ಒಂದ್ಸಲ ಹೈಕಮಾಂಡ್ ಏನ್ ಹೇಳ್ತದ ನಮ್ದು ಬಿಜೆಪಿ ಬನ ಅಂತ ಹೇಳಿದ್ವಲ್ಲ ನಿಮ್ಗೆ. ಅಲ್ಲ, ಅವ್ರು ಒಪ್ಕೋದು ಅವ್ರು ನೋಡ್ರಿ, ಯಾರು ಒಪ್ಕೋತಾರೋ ಬಿಡ್ತಾರೋ ಪ್ರಶ್ನೆ ಇಲ್ಲ. ಒಂದ್ಸಲ ಹೈಕಮಾಂಡ್ ತೀರ್ಮಾನ ಮಾಡಿದ ನಂತರ ವಿಜೇಂದ್ರ ಅವ್ರು ಆಗ್ತಾರೋ ಮತ್ತೊಬ್ರು ಆಗ್ತಾರೋ ಇದ್ದವ್ರು ಮುಂದುವರಿತಾರೋ ಅದು ಚರ್ಚೆ ಮಾಡುವಂತ ವಸ್ತುನ ಅಲ್ಲಲ್ಲ ಸಾರ್ವಜನಿಕವಾಗಿ. ನಿಶ್ಚಿತವಾಗಿ ಅದಕ್ಕೆ ಕ್ಷಮೆ ಕೇಳಿದ್ರಲ್ಲ. ನಮ್ಮ ಕಾರ್ಯಕರ್ತರಿಗೆ ಮನಸ್ಸಿಗೆ ನೋವಾಗ್ಯದ, ಈ ರೀತಿ ನಾಯಕರೊಳಗೆ ಗೊಂದಿರೋದ್ರಿಂದ ಅದು ಕ್ಷಮೆ ಕೇಳಿ ಸರಿ ಮಾಡಿಕೊಂಡು, ಯಾಕಂದ್ರೆ ಆಂತರಿಕ ಪ್ರಜಾಪ್ರಭುತ್ವ ಇರುವಂಥ ಪಾರ್ಟಿ ಅಂದ್ಕೊಂಡೆ 4 ಮಂದಿ ಹಂಗೂ ಮಾತಾಡ್ತಾರೆ, 4 ಮಂದಿ ಹಿಂಗೂ ಮಾತಾಡ್ತಾರೆ. ಮಾತಾಡಿದ್ರೆ ಒಂದು ಕುಟುಂಬದೊಳಗೆ ಬರ್ತಾವೆ ಈ ರೀತಿ. ಅದನ್ನ ಸರಿ ಮಾಡ್ಕೊಂಡು ಮುಂದೆ ಹೋಗ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರ್ ಮಾಡ್ತೀವಿ. ಕರ್ನಾಟಕದ ಅಷ್ಟು ಅನ್ಡಿಸಿಪ್ಲಿನ್ ಯಾಕೆ ಎಷ್ಟು ಕೆಳಮಟ್ಟ ರಾಜಕಾರಣ ಬಿಜೆಪಿ ಆಗಿದೆ? ಕೆಳಮಟ್ಟದಂತ ಪ್ರಶ್ನೆ ಇಲ್ಲ. ಕೆಲವು ನಮ್ಮ ಐಡಿಯಾಲಜಿ ಯಾರು ಒಪ್ಕೊಂಡು ಕೆಲವು ಮಂದಿ ಅದಾರ, ಅವ್ರು ಮಾತಾಡಂಗಿಲ್ಲ. ಐಡಿಯಾಲಜಿ ಗೊತ್ತಿಲ್ಲದವ್ರು ಪಾಪ ಮಾತಾಡ್ತಾರ. ಅವ್ರನ್ನ ಆ ಸಿದ್ಧಾಂತಕ್ಕೆ ನಾವು ತಯಾರು ಮಾಡ್ಬೇಕಾಗ್ತದ. ಒಂದು ಪೊಲಿಟಿಕಲ್ ಪಾರ್ಟಿ ಇದು, ನಿಂತ ನೀರಲ್ಲ ನಮ್ದು. ಹೊಸ ಜನ ಬರ್ತಿರ್ತಾರ, ಹಳಿ ಜನ ಹೋಗ್ತಿರ್ತಾರ, ಹೊಸಬ್ರನ್ನು ತಯಾರು ಮಾಡ್ಬೇಕಾಗ್ತದ. ಈಗ ಇನ್ನೊಂದು ಕಡೆ ಈಗ ಬೆಳಗಾವಿಯಿಂದ ಹುಬ್ಳಿಗೆ ಕಚೇರಿಗಳು ಆದವು, ವಿಮಾನಗಳು ಆದವು, ರೈಲುಗಳು ಆದವು, ಎಲ್ಲಾ ಸೌಲಭ್ಯಗಳು ಏನೇನ್ ಆಗ್ಬೇಕಾಗಿದ್ದು ಯಾವ ರೈಲು ಈಗ ರೈಲ್ ಯಾವುದು, ವಿಮಾನ ಯಾವುದು ಹೇಳಿ ನೋಡ್ರಿ. ಹುಬ್ಬಳ್ಳಿಗೆ ಒಂದೇ ನಿಮಿಷ, ಹುಬ್ಬಳ್ಳಿಗೆ ಡೆಲ್ಲಿ ವಿಮಾನ ಅದ, ಬೆಳಗಾವಿಗೂ ನಾವು ಡೆಲ್ಲಿ ವಿಮಾನ ಅದ, ಹುಬ್ಬಳ್ಳಿಗೆ ಬೆಂಗಳೂರಿಗೆ ಹೋಗೋ ವಿಮಾನ ಅದ, ನಮಗೂ ಅದ. ಹೋಗಿದಾವು, ಇವು ಹೋಗ್ತಾ ಇದಾವ. ಇಡಕಲ್ ಜಲಾಶಯದ ನೀರ ಹುಬ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಗಳು ಯಾಕೆ ಬೆಳಗಾವಿ ಜಿಲ್ಲಾ ಜನಪ್ರತಿನಿಧಿಗಳು ಒಗ್ಗಟ್ಟಾಗಿ ಬೇಡಪ್ಪ ನಮಗೂ ತ್ರಾಸ ಐತಿ ಅಂತ ಹೇಳಿ ನೀವು ಅದರಲ್ಲೂ ರೈತ ಮೋರ್ಚಾ ವಿಭಾಗದವ್ರು ನೀವು ಯಾಕೆ ಧ್ವನಿ ಎತ್ತಾ ಇಲ್ಲ? ನೋಡಿ, ನನ್ನ ವೈಯಕ್ತಿಕ ಅಥವಾ ಪಕ್ಷದ ವೈಯಕ್ತಿಕ ಅಭಿಪ್ರಾಯಗಳನ್ನ ಇಂಥ ವಿಷಯದ ಮೇಲೆ ಹೇರ್ಲಿಕ್ಕೆ ಆಗುದಿಲ್ಲ. ನೀರನ್ನುವಂಥದ್ದು ಒಂದು ರಾಷ್ಟ್ರೀಯ ಸಂಪತ್ತು. ನೀರನ್ನುವಂಥದ್ದು ಇಡೀ ಮಾನವ ಕುಲಕ್ಕೆ ಬೇಕಾಗ್ತದೆ. ಹೀಗಾಗಿ ಅದನ್ನ ಪ್ರಾದೇಶಿಕವಾದ ಇದು ಹುಬ್ಬಳ್ಳಿಗೆ ಬಿಡಬೇಡ್ರಿ, ಇದನ್ನ ಬೆಳಗಾವಿಗೆ ಬಿಡಬೇಡ್ರಿ,
ಇದನ್ನ ಈಗ ಉದಾಹರಣೆಗೆ ಗೋವಾದವ್ರು ಬಿಡ್ತಾ ಇಲ್ಲ, ಅದು ಸರಿ ಏನು? ಮಹದಾಯಿ ಅವ್ರು ಬಿಡ್ತಾ ಅಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೀರನ್ನುವಂಥದ್ದು ಇದೊಂದು ರಾಷ್ಟ್ರೀಯ ಸಂಪತ್ತು. ಎಲ್ರೂ ಅದನ್ನ ಯಾರ್ಯಾರು ಉಪಯೋಗ ಮಾಡ್ಕೋಬೇಕಾಗ್ತದ. ಒಂದ್ ವೇಳೆ ಅವೈಜ್ಞಾನಿಕವಾಗಿ ಅಂತದ್ದು ಏನಾದ್ರು ನಡೆದಿದ್ರೆ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ತದ. ರಾಜ್ಯ ಸರ್ಕಾರ ಅಲ್ಲದು ನಿಮ್ ಟ್ರಿಬ್ಯುನಲ್ ನೋಡ್ರಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಭಾರತದ ಒಕ್ಕೂಟ ವ್ಯವಸ್ಥೆ ಅಂದ್ರೆ ಇಡೀ ದೇಶಕ್ಕೆ ಒಂದೇ ಲಾಭ ಆಗ್ಬೇಕು. ಗೋವಾದವ್ರು ಸುಮ್ಮನೆ ಬಿಟ್ಟ ಬೆಳಗಾವಿ ನೀರು ಹುಬ್ಳಿ ಧಾರವಾಡಕ್ಕೆ ಹೋಯ್ತಾರೆ ಅಂದ್ರೆ ಅನ್ಯಾಯ ಅಲ್ಲ. ನಾನು ಅದನ್ನೇ ಹೇಳ್ತೇನೆ ನಿಮ್ಗ, ನಾನು ಅದನ್ನೇ ಹೇಳ್ತೇನೆ. ಯಾವಾಗ ಟ್ರಿಬ್ಯುನಲ್ದಾಗ ಇರ್ತದಲ್ಲ ಅವಾಗ ಅದು ರಾಷ್ಟ್ರೀಯ ಸಂಪತ್ತು ಹೆಂಗಾಗ್ತದ? ಅವ್ರು ತೀರ್ಮಾನ ಮಾಡ್ಬೇಕು. ಟ್ರಿಬ್ಯುನಲ್ದವ್ರು, ವಾಟರ್ ಟ್ರಿಬ್ಯುನಲ್ದವ್ರು ತೀರ್ಮಾನ ಮಾಡ್ಬೇಕಾಗ್ತದೆ. ಇಲ್ಲಿ ಟ್ರಿಬ್ಯುನಲ್ ಇನ್ನ ಎಲ್ಲೇ ಅಲ್ಲ, ನಾನು ಅದನ್ನ ಹೇಳತ್ತಿಲ್ಲ. ಅಲ್ಲ, ನಮಗ ನೀರಿಲ್ಲ, ನಮಗ್ ನೀರ್ ಬೇಕನ್ನುವಂಥದ್ದು ಒಂದು ಪಾರ್ಟ್ ಬೇರೆನ. ಅಲ್ಲಿ ಅಲ್ಲಲ್ಲ, ಒಯ್ಬೇಕು ಒಯ್ಬಾರ್ದಂತ ತೀರ್ಮಾನ ತಗೊಂತ ಜಾಗದಾಗ ನಾವಿಲ್ಲಲ್ಲ. ನಾನು ಅದನ್ನೇ ಹೇಳಿದೆ. ಈಗ ನಾನು ಅದನ್ನೇ ನಿಲ್ಲುವು ಅದನ್ನ ಅಭ್ಯಾಸ ಮಾಡಿ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಒಂದೇ ನಿಮಿಷ, ನಾನು ಅದನ್ನೇ ಹೇಳ್ತೀನಿ ರೀ. ಇದಕ್ಕೆ ಸಂಬಂಧಪಟ್ಟಂತ ನೀರಾವರಿ ಸಮಿತಿ ಅದ ಹಿಡ್ಕಲ್. ಒಂದೇ ನಿಮಿಷ ಸರ್, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಹಿಡ್ಕಲ್ ಜಲಾಶಯಕ್ಕ ನೀರಾವರಿ ಸಲಹಾ ಸಮಿತಿ ಅದ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅದ್ರ ಚೇರ್ಮನ್ ಇರ್ತಾರ, MLAಗಳು ಎಲ್ಲ ಅದ್ರ ಮೆಂಬರ್ ಇರ್ತಾರ. ಅಲ್ಲಿ ಸಭೆ ಕರೆದು ಎಲ್ರೂ ಮಾತಾಡಿ ಅಲ್ಲಿ ನೀರಿನ ಸಂಗ್ರಹ ಎಷ್ಟದ, ಈಗ ಆಲ್ರೆಡಿ ಯಾರ್ಯಾರಿಗೆ ಎಟೆಟ್ ಅಲೋಕೇಶನ್ ಆಗಿದೆ, ಯಾರ್ಯಾರು ಡಿಮ್ಯಾಂಡ್ ಮಾಡ್ತಾ ಇದಾರ, ಅದರಿಂದ ಏನ್ ಕೊರತೆ ಅದ ಅನ್ನುವಂತ ಚರ್ಚೆ ಆದ್ರೆ ಅದನ್ನ ನಾವ್ ಯಾರು ಉತ್ತರ ಕೊಡ್ಬೋದಲ್ಲಿ. ನೀವು ಅದನ್ನ ಚರ್ಚೆನೆ ಮಾಡಿದ ನಾವು ಪತ್ರಿಕೆ ಮುಖಾಂತರ ಚರ್ಚೆ ಮಾಡ್ಕೊತ ಕೂತಂದ್ರ ಸಮಸ್ಯೆ ಬಗೆಹರಿಸಕ್ ಸಾಧ್ಯ ಇಲ್ಲ. ನಾನು ಅದನ್ನ ಹೇಳ್ತಾ ಇದ್ದೀನಿ. ನಮ್ ಹಂಗಲ್ಲ, ನಾವು ಅಲ್ಲಿ ನೀರಿನ ಅಲೋಕೇಶನ್ ಏನನ್ನದ ಹೇಳ್ದೆ ಬಿಡದ ಹೇಳಿ ತಪ್ಪಾಗತ್ತೆ. ಅರೇ ರಾಜ್ಯಸಭಾ ಮೆಂಬರ್ ಅಂದ್ರಿ ಬ್ರಹ್ಮ ಅನ್ರಿ, ಹಂಗಿಲ್ಲ. ಕೇಳ್ರಿ, ಅದನ್ನ ಕೇಳ್ರಿ, ಉತ್ತರ ಕೊಡ್ತಕ್ಕ ಬಿಡ್ಬೇಕಲ್ಲ. ನೀವು ನಿಮಗ್ ಬೇಕಾದಂಗ ಉತ್ತರ ಕೊಡಂತಿಲ್ಲ, ಹಂಗಿರೋದಿಲ್ಲ. ಕೇಳ್ರಿ, ಅರೇ ಇವ್ರ ಉತ್ತರ ಕೊಡಾಕ ಬಿಡ್ರಿ, ನೀವು ಮಾತಾಡ್ರಿ, ಏನ್ ಹೇಳಿಲ್ಲ. ಇದು ನಾ ಏನ್ ಹೇಳಾಕತ್ತೆ ನಿಮ್ಗ, ಹಿಡ್ಕಲ್ ಜಲಾಶಯಕ್ಕ ನೀರಾವರಿ ಸಲಹಾ ಸಮಿತಿ ಅದ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ನೇತೃತ್ವದೊಳಗ. ಅವ್ರು ಅಲ್ಲಿ ಸಭೆ ಕರೀಲಿ, ಸಭೆಗೆ ವಿವರ ಕೊಡ್ಲಿ. ಈ ಡ್ಯಾಮ್ನಾಗ ಎಷ್ಟು ನೀರ್ ಅದ, ಎಷ್ಟು ಶಾರ್ಟೇಜ್ ಆಗ್ತದ, ಅದ್ ಏನ್ರ ಹೇಳ್ರಿ, ನಾವ್ ಅಲ್ಲಿ ಉತ್ತರ ಕೊಡ್ಬೋದಲ್ಲ. ನಾವು ಎಲ್ಲಿ ಹೇಳ್ಬೇಕು ಅಲ್ಲಿ ಮತ್ತ ಅವ್ರ ಜವಾಬ್ದಾರಿ ಆಗ್ತಾರ. ಅದಕ್ಕ ಸರ್ಕಾರ ರಾಜ್ಯದೊಳಗ ಸರ್ಕಾರ ಯಾರ್ದದ, ನೀರಾವರಿ ಮಂತ್ರಿ ಯಾರದಾರ, ನೀರಾವರಿ ಸಲಹಾ ಸಮಿತಿ ಚೇರ್ಮನ್ ಯಾರದಾರ, ಅವ್ರೇನೋ ಉತ್ತರ ಕೊಡ್ತಾ ಇಲ್ಲ. ನಮಗ್ ಕರೆದು ಮೀಟಿಂಗ್ ಕರಿಬೇಕು, ಉತ್ತರ ಕೊಡ್ಬೇಕು. ನಮ್ಗೇನು ಮಾಹಿತಿ ಕೊಡದ ನೀವು ಅದ್ರ ಪರವಾಗಿದ್ರೆ ವಿರುದ್ಧ ಇದ್ರೆ ಅಂದ್ರೆ ಹೆಂಗ್ ಹೇಳ್ತಾರ? ಹೋರಾಟದ ಪ್ರಶ್ನೆ ಅಲ್ರಿ ಇದು. ಬೆಳಗಾವಿ ಹೌದು, ಬೆಳಗಾವಿ ನೋಡ್ರಿ, ಬೆಳಗಾವಿ ಹಿತ ಮೀರಿ ನೀರ್ ಹೋಗ್ತೈತಿ ಅಂತೇಳಿ ಯಾರು ಹೇಳ್ಬೇಕು ಇದನ್ನ? ನಾವಲ್ಲ, ನೀರಾವರಿ ಸಲಹಾ ಸಮಿತಿ ಅದ. ಇದಕ್ಕ ನೀರಾವರಿ ಸಲಹಾ ಸಮಿತಿ ಅದ, ಸರ್ಕಾರ ಅದ. ಅವ್ರು ಏನ್ ಮಾಡ್ತಾ ಇದಾರ ಅಲ್ಲಿ? ತಪ್ಪಿದ್ರೆ ಅವ್ರು ನಿರ್ಣಯ ಮಾಡ್ಕೋಬೇಕಲ್ಲ. ನಾನ್ ಅದಕ್ಕೆ ನಿಮ್ ಮೂಲಕ ಆಗ್ರಹ ಮಾಡತ್ತೀನಿ, ಡ್ಯಾಮ್ನ್ಯಾಗ ನೀರ್ ಎಷ್ಟದ ಏನದ ಸಲಹಾ ಸಮಿತಿ ಸಭೆ ಕರೀರಿ, ವಿವರ ಕೊಡ್ರಿ ಜನರಿಗೆ. ಅದು ತಪ್ಪಿದ್ರೆ ನಾವು ಹೋಗಿ ಮಾತಾಡ್ತೀವಿ ಅಲ್ಲಿ. ನಾನು ನಿಮ್ ಮೂಲಕ ಆಗ್ರಹ ಮಾಡಿದಲ್ಲಿ, ಈಗ ಮಂತ್ರಿ ಅದಾರ, ನೀರಾವರಿ ಸಲಹಾ ಸಮಿತಿ ಅದ, ಕರೀರಿ ಸಭೆ, ಜಿಲ್ಲೆಗೆ ಮಾಹಿತಿ ಕೊಡ್ರಿ ಅಂತ ಕೇಳತ್ತ ನಿಮ್ ಮೂಲಕ. ಮತ್ತೆ ಮಾಹಿತಿ ಕೊಟ್ಟ ಮೇಲೆ ಏನ್ ಮಾಡ್ಬೇಕನ್ನೋದು ಮುಂದುವರಿನು. ಸಂಘಟನೆ ವಿರೋಧ ಮಾಡೋದು ಬೇರೆ, ನಾನ್ ತಿಳ್ಕೊಂಡು ವಿರೋಧ ಮಾಡೋದು ಬೇರೆ. ನಾನ್ ಮೊದಲು ತಿಳ್ಕೊಬೇಕಲ್ಲ ಏನದ ಸ್ಥಿತಿ ಅಂತ ತಿಳ್ಕೊಬೇಕಲ್ಲ. ನಾವು ಒಂದ್ ವೇಳೆ ಅಲೋಕೇಶನ್ ಆಗಿತ್ತ ಇಟ್ಕೊಡ್ರಿ, ಅವ್ರಿಗೆ ನಾವು ಸುಮ್ಮ ಮಾತಾಡ್ರೆ ಆಗುದಿಲ್ಲ. ಅದ ಒಂದ್ ವೇಳೆ ಅಲೋಕೇಶನ್ ಮಾಡಿದ್ರೆ ತಿಳ್ಕೊಡ್ರಿ, ಯಾರ್ರಿ ಇಲಾಖೆಯವ್ರು ಅಲೋಕೇಶನ್ ಮಾಡಿದ್ರಂದ್ರ ನಾವು ಮಾತಾಡಿ ವ್ಯರ್ಥ ಆಗತ್ತೆ. ಅಲೋಕೇಶನ್ ಆಗಿದ್ರೆ ಅದು ಬ್ಯಾಡ್ ಅಂತ ಹೇಳಕ್ ನೀವು ಮಾಹಿತಿ ಕೊಡ್ಬೇಕಲ್ಲ. ಅಟ್ಲೀಸ್ಟ್ ನಮ್ಗ ಯಾರು ಸಂಬಂಧಪಟ್ಟಂತ ಚೇರ್ಮನ್ ಇದ್ರಿ, ನೀವು ಸಭೆಗೆ ಮಾಹಿತಿ ಕೊಡ್ಬೇಕಾಗ್ತದ, ಕೊಡ್ರಿ ಅಂತ ಆಗ್ರಹ ಮಾಡತ್ತೆ ನಿಮ್ ಮೂಲಕ. ಕೊಡ್ಲಿಲ್ಲ ಅಂದ್ರೆ ನಾವು ಕರ್ರಿ ಅಂತ ನಿಮ್ ಮೂಲಕ ಒತ್ತಾಯ ಮಾಡಿದ್ವಲ್ಲ. ಬಿಜೆಪಿ ಪಕ್ಷದವ್ರಿಗೆ ಒಬ್ಬಳೆ ಮೇಲೆ ಬಹಳ
ಯೋಜನೆಗಳು ಅಲ್ಲೇ ಹೊಂಟಾವ್ರೆ. ಹುಬ್ಬಳ್ಳಿಯವ್ರನ್ನು ತಂದು ಮತ್ತೆ ಇಲ್ಲಿ ಸಂಸದರು ಮಾಡಿದ್ರಿ. ಅಲ್ಲ, ನಾನು ಪೆಂಡಿಂಗ್ ಇರುವಂತ ಇಶ್ಯೂಗಳು ಬಹಳ ಹೇಳ್ಬೋದಾಗಿತ್ತು, ನಮ್ ಸಲಹೆ ಕೊಟ್ರು. ಬಟ್ ಈ ವಿಷಯ ಗೌಣ ಆಗ್ಬಾರ್ದಂತ ಪೆಂಡಿಂಗ್ ಇರೋ ವಿಷಯ ಬಹಳ ಹೇಳಿಲ್ಲ ನಿಮಗ. ಈಗ ನಿಮಗ್ ಬೇಕಾದದ್ ವಿಷಯ ನೀವು ಹೇಳಕತ್ತೀರಿ, ಜನರಿಗೆ ಬೇಕಾಗಿದ್ದ ವಿಷಯ ಮಾತಾಡೋರು ಯಾರು ಇಲ್ಲ ಈಗ. ಜನರದಲ್ರಿ ಇದೇ ನಾವು ಹೋಗೋದ್ರೆ ಅಲ್ಲಿ ಇದು ಜನರದ್ದೇ. ನಾವು ಹಾಸ್ಪಿಟ್ಲಿಗೆ ಹೋಗೋದು ಅಲ್ಲಿ ESI ಹಾಸ್ಪಿಟಲ್ ಮತ್ತೆ ಯಾರ್ದು ಬಡವ್ರದ ಶ್ರಮಿಕ ವರ್ಗದವ್ರು. ಹಾಸ್ಪಿಟಲ್ ಯಾವಾಗ ಚಾಲೂ ಆಯ್ತು ಅವಾಗಿನ ಒಂದು ಇಂಜೆಕ್ಷನ್ ಮಾಡಿಲ್ರಿ ಅಲ್ಲಿ. ಒನ್ಲಿ ರೆಫರೆನ್ಸ್ ಕನ್ಸಲ್ಟೆನ್ಸಿ ಹಾಸ್ಪಿಟಲ್ ಆಗಿತ್ತು. ಅದ್ರಿ ಅದನ್ನ ಹೇಳತ್ತೀನಿ ನಾನು. ನನ್ನ ಆಗ್ರಹ ಅದ ಐತೆ, ನೀವು 200 ಬೆಡ್ ಹಾಸ್ಪಿಟಲ್ ತಂದ್ರೆ ಎಲ್ಲ ಡಾಕ್ಟರ್ ಬರ್ತಾರ ಅಲ್ಲಿ. ಒಂದು ಗುಳಿಗೆನೂ ಕೊಟ್ಟಿಲ್ಲ ಇನ್ನೂವರೆಗೂ ಅಲ್ಲಿ. ಏನ್ ಮಾಡುದು ಹಾಸ್ಪಿಟಲ್? ಸರಿ, ಬಜೆಟ್ ನಲ್ಲಿ ನಾವ್ ಏನ್ ಹೇಳಕ್ ಬರ್ತೋ ಅಂದ್ಬಿಟ್ಟು ಬೇರೆ ಕಡೆ ಹೋಯ್ತಿರಿ ಒಟ್ಟೆ. ಇನ್ನೊಂದು ಇಲ್ಲ, ನನ್ ಸ್ಟ್ಯಾಂಡ್ ಬಹಳ ಕ್ಲಿಯರ್ ಅದ ನೋಡ್ರಿ. ಜಿಲ್ಲೆಯ ಜನ ಈ ವಿಷಯದ ಬಗ್ಗೆ ಮಾತಾಡ್ತಕ್ಕಂತ ಸಂದರ್ಭದಲ್ಲಿ ಜವಾಬ್ದಾರಿಯುತ ಸಚಿವರಾದಂತವ್ರು ಆ ಸಲಹಾ ಸಮಿತಿ ಸಭೆ ಕರಿಬೇಕು. ಇಲ್ಲಿ ನೀರ್ ಇಷ್ಟದ, ಹಿಂಗ್ ಹೊಂಟದ ಅನ್ನುವಂಥದ್ದು ವಿವರ ಕೊಡ್ಬೇಕಾದಂತ ಜವಾಬ್ದಾರಿ ಅವ್ರ ಮ್ಯಾಲದ. ಈಗ ಹೇಳಿದ್ರಲ್ಲ ಚಿಕ್ಕೋಡಿಗೆ ಫ್ಯಾಕ್ಟರಿ ತೆಗಿಬೇಕಾದಾಗ ಇಲ್ಲಂತ ಅವಾಗ ನೀವ್ ಬಿಟ್ಟು ಮತ್ ನೋಡ್ರಿ ಯಾರ್ ಜವಾಬ್ದಾರಿ ಬಿಡ್ತೀರಿ. ಲೋಕಲ್ ಬೆಳಗಾವ್ ಒಂದು ಕೇಳ್ಬೇಕಾಗುತ್ತೆ. ಸ್ಮಾರ್ಟ್ ಸಿಟಿ ಯೋಜನೆ ಕೇಂದ್ರ ಸರ್ಕಾರ. ಈಗ CBT ಬಸ್ ಸ್ಟ್ಯಾಂಡ್ 3 ಸಲ ಕಾಂಟ್ರಾಕ್ಟರ್ 4-5 ಸಲ ಅದ ಅವಧಿ ಮೀರಿದ್ರು, ಟೈಮ್ ಬಾಂಡ್ ತಪ್ಪಿತ್ತು. 1 ಸಲ 2 ಸಲ 3 ಸಲ ಇನ್ನೂವರೆಗೂ ಕೂಡ ಉದ್ಘಾಟನೆ ಆಗಿಲ್ಲ. ಈಗ ಯಾಕೆ ಅದ್ರ ಬಗ್ಗೆ ಒಂದು ಸಲ ಯಾವ್ದು ಸ್ಮಾರ್ಟ್ ಸಿಟಿ ಯೋಜನೆಗಳು ಯಾವ ಕೆಲಸ ನಡೆದಾವು, ಹೆಂಗ್ ನಡೆದಾವು, ಯಾವಾಗ ಮುಗಿತಾವ ಅನ್ನೋ ಜನರಿಗೆ ಮಾಹಿತಿನೂ ಈಗ ಆ CBT ಬಸ್ ಸ್ಟ್ಯಾಂಡ್ ರೆಡಿಯಾಗಿ ಇನ್ನು ಯಾವಾಗ ರೆಡಿ ಆಗ್ತದ, ಯಾವಾಗ ಅದನ್ನ ಸಮರ್ಪಣೆ ಮಾಡ್ತೀರ ಅನ್ನೋಂಥದ್ದು ಆಕ್ಷನೇ ಇಲ್ಲ. ನಿಮ್ ಕೇಂದ್ರ ಸರ್ಕಾರದನೇ ಯೋಜನೆ. ನೀವು ಇಬ್ರು MP ನೀವು ರೈಲ್ವೆ ಬಗ್ಗೆ ನಾವು ಕೇಳ್ತೇವೆ, ನೀವು ಹೇಳ್ತೀರಿ. ಅದು ಸ್ಮಾರ್ಟ್ ಸಿಟಿ ಅಷ್ಟು ದೊಡ್ಡ ಪ್ರಾಜೆಕ್ಟ್. ಇಲ್ಲ, ಒಂದು ಸ್ಮಾರ್ಟ್ ಸಿಟಿದು ನಾವು ಬಂದ ಮೇಲೆ ಯಾವ ಹೊಸ ಯೋಜನೆಗಳಾಗಿಲ್ಲ. ಮೊದಲೇ ಏನ್ ಒಂದು ಆಕ್ಷನ್ ಪ್ಲಾನ್ ರೆಡಿ ಇತ್ತು, ಆ ಆಕ್ಷನ್ ಪ್ಲಾನ್ಗಳ ಜಾರಿ ಆಗ್ತಾ ಇದಾವ. ಹೊಸ ವ್ಯವಹಾರ ಇದ್ದು ಅಂದ್ರೆ ನಾವು ಹೋಗಿ ಕುಂತು ಅದರಿ ಅದಕ್ಕೆ ಟೈಮ್ ಬಾಂಡ್ ಅದ. ಯಾರಿಗಾಗ್ಲಿ ಅಕಸ್ಮಾತ್ ಮೀರಿ ಅಂದ್ರೆ ಅವ್ರ ಪೆನಾಲ್ಟಿ ಬೀಳ್ತದೆ. ಪೆನಾಲ್ಟಿ ಬೀಳ್ತದೆ. ಎಸ್ ಸರ್, ಥ್ಯಾಂಕ್ ಯು. ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕಿಂತ ಮತ್ತೆ ಮಾತಾಡ್ಬೋದು. ಅವ್ರ ಅಧಿಕಾರಿ ನೋಡು ಇಂಜಿನಿಯರ್ ನೇಮಕಾತಿ ಗಲಾಟೆ ಬಂದು ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾ ಇಲ್ಲ. ಸಿಬ್ಬಂದಿ ನೇಮಕಾತಿ 45 ಕಂಪ್ಲೀಟ್ ಆಗಿಬಿಟ್ಟಿದೆ. 320 ಕೋಟಿ ನಿಮ್ಗೆ ಗೌರ್ಮೆಂಟ್ ಕೊಟ್ಟಿದ್ದೀವಿ. ಬಟ್ ಅದನ್ನ ಇವತ್ತು ರೇವಣೆನೆ ಕೊಡ್ತಾ ಇಲ್ಲ. ಯಾರೋ ಅಬ್ಜೆಕ್ಷನ್ ಮಾಡ್ಯಾರ, ಅದು ನನ್ ಗಮನಕ್ಕೂ ಬಂದಿತ್ತು. ಈ ಮಂತ್ ಏನೋ ಲಾಸ್ಟ್ ಇರುತ್ತೆ 350 ಕೋಟಿ ಹೋಗ್ಬಿಡುದು. ಅಲ್ಲ, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಇಲ್ದವ್ರನ್ನ ಯಾರನ್ನೋ ತಗೊಂಡ್ರಿ ಅಂತೇಳಿ ನನ್ನ ಕಡೆ ಕಂಪ್ಲೇಂಟ್ ಬಂದಿತ್ತು. ಅವ್ರು ಯಾರೋ ಅಬ್ಜೆಕ್ಷನ್ ಮಾಡ್ಯಾರ. ಅವ್ರ ಪ್ರೈಮ್ ಮಿನಿಸ್ಟರ್ ಡಿಪಾರ್ಟ್ಮೆಂಟ್ ಅಲ್ಲಿಂದ ಲೆಟರ್ ಬಂದಿತ್ತು. ಹೌದು. ಈಗ ಕೇಂದ್ರ ಸರ್ಕಾರ ಯಲ್ಲಮ್ಮನ ದೇವಸ್ಥಾನಕ್ಕೆ 100 crores ಕೊಡ್ತಾ ಇದೆ. ನೀವು ಸಪರೇಟ್ ಆಗಿ ಯೋಜನೆ ಮಾಡ್ತಿರೋ, DPR ಮಾಡ್ತಿರೋ ಅಥವಾ ರಾಜ್ಯ ಸರ್ಕಾರ? ಹಂಗಿರುವುದಿಲ್ಲ. ಯಾವುದೇ ಕೇಂದ್ರ ಸರ್ಕಾರದ ಯೋಜನೆಗಳು ರಿಕಮೆಂಡೆಡ್ ಬೈ ಸ್ಟೇಟ್ ಗೌರ್ಮೆಂಟ್ ಮತ್ತು ಎಕ್ಸಿಕ್ಯೂಟಿವ್ ಬೈ ಸ್ಟೇಟ್ ಗೌರ್ಮೆಂಟ್ ಹಂಗ ಮಾಡ್ಬೇಕಾಗ್ತದೆ. ನಾವು ನೇರವಾಗಿ ಯಾವುದು ಮಾಡೋಕ್ಕಾಗೋದಿಲ್ಲ. ಅದರಿಂದನೇ ಇವೆಲ್ಲ ಯೋಜನೆಗಳು. ನಾನು ಅದಕ್ಕೆ ಹೇಳತ್ತಲ್ಲ ನಿಮ್ಗೆ, ESI ಆಸ್ಪತ್ರೆ ಇರ್ಬೋದು. ಈಗ ನಾವು ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ ಮತ್ತೊಂದು ಇಲ್ಲಿ ಆಸ್ಪತ್ರೆ ಕೊಟ್ಟರು, ಅದು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಇವರು. ಕಿದ್ವಾಯಿ ಅಲ್ಲ, ಅದನ್ನೇ ಏನಾಗುತ್ತೆ ನಿಮ್ಗೆ ಅಂದ್ರೆ ಅವ್ರು ಯಾವ ಮಾಡೋದು ಮಾಡ್ತಾ ಇಲ್ಲ. ಇನ್ನೇನ್ ಗಟ್ಟಿದನಿ ನಿಮ್ ಮುಂದೆ ಎತ್ತಾಕತ್ತಾನೆ, ನೀವು ಅದನ್ನ ಬಿಟ್ಟು ಬೇರೆ ಕಡೆ ಯಾಕತ್ತೀರಿ? ನಾ ಯಾಕೆ ನಿಮ್ಮ ಗಮನಕ್ಕೆ ಯಾಕೆ ತರಾತು ಅಂದ್ರ, ಈ ಧ್ವನಿ ನೀವು ಬೇರೆ ಕಡೆ ಮುಟ್ಟಿಸ್ತೀರಿ, ಜನರಿಗೂ ಗೊತ್ತಾಕೈತಿ. ನೀವು ಕಿದ್ವಾಯಿ ಆಸ್ಪತ್ರೆ ಅದು ಎಕ್ಸಿಕ್ಯೂಟ್ ಮಾಡ್ತಾ ಇಲ್ಲ, ಅದನ್ನ ಒಪ್ಕೋತೀರಿ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅದು ಬಂದ್ ಇಟ್ಕೊಂಡ್ ಕೂತಾರ. 100 ಬೆಡ್ ESI ಹಾಸ್ಪಿಟ್ಲ್ ಅದು ಬಂದ್ ಇಟ್ಕೊಂಡ್ ಕೂತಾರ. ನಿಮ್ದು ಇಲ್ಲಿ ನಾವು ಇಂಡಸ್ಟ್ರಿಯಲ್ ಟೆಕ್ ಪಾರ್ಕ್ ತಂದಿವಿ, ಅದು ಹಂಗ. ನೀವು ಟ್ಯಾಕ್ಸ್ ಯಾರು ಕಟ್ಟವ್ರು ಇದ್ರಾಗ ಪತ್ರ ವ್ಯವಹಾರದಾಗ ಈಗ ನೀವು ಟೆಕ್ ಪಾರ್ಕ್ 10 ಎಕರೆ ಜಾಗ ಬೇರೆ ಯಾರ್ಯಾರಿಗೂ ಕೊಟ್ಟಿದ್ದನ್ನ ಬಿಡಿಸಿ ಒತ್ತಾಯ ಮಾಡಿ ಅದನ್ನ ನಾವು ಬರಿಸ್ಕೊಟ್ಟಿವಿ. ಅದನ್ನ ಬರಿಸ್ಕೊಟ್ಟ ಮೇಲೆ ಅದನ್ನ ಇಮಿಡಿಯೇಟ್ ಟೇಕ್ ಓವರ್ ಮಾಡ್ಕೋಬೇಕಿಲ್ಲ, ಇಲ್ಲ ಮಾಡ್ತಾ ಇಲ್ಲ. ಇಲ್ಲ ಮುಂದಿನ ಟ್ಯಾಕ್ಸ್ ಯಾರು ತುಂಬಾರ ಅಂತ ಈಗ ಚರ್ಚೆ ಚಾಲು ಆಗಿದೆ. ಮೊದಲು ತಗೊಳ್ರಿ, ಆಮೇಲೆ ಟ್ಯಾಕ್ಸ್. ಈ ರೀತಿ ನೀವು ಕೆಲಸಗಳನ್ನ ಅದಕ್ಕ ಒಂದು ಪಟ್ಟಿ ಬಹಳ ದೊಡ್ಡದ. ನಿಮ್ಗೆ ಒಮ್ಮೆ ಹೇಳಿ ಅಂದ್ರೆ ನೀವು ಅದನ್ನ ವಿಷಯದ ಮರೆ ಹಾಕತ್ತೆ.
ಭಾಳ ಅದಾವ ಪಟ್ಟಿ. ಇನ್ನು ವಾರಕ್ಕೆ ಒಂದೊಂದ್ಸಲ ನಿಮ್ಗೆ ಯಾವ ಕೆಲಸ ಪೆಂಡಿಂಗ್ ಉಳ್ದಾವ್ ಕೇಂದ್ರ ಜೋಡಿ ಇವ್ರು ಹೆಂಗ್ ಅಸಹಕಾರ ಮಾಡತ್ತಾರ ಅನ್ನುವಂಥದ್ದು ನಿಮ್ ಗಮನಕ್ಕೆ ತರ್ತಾನು. ದಯವಿಟ್ಟು ಅದನ್ನ ತಗೊಂಬರ್ರಿ. ಅದ್ರ ನಾವೇನ್ ಪ್ರಯತ್ನ ಮಾಡತ್ತೀವಿ ಅನ್ನೋದು ನಿಮಗೂ ಗೊತ್ತಿರಲಿ. ಗ್ರಾಮೀಣ ಭಾಗದಾಗ ಸರಿ. ಸಿಕ್ಕಾಪಟ್ಟೆ ನಡೆದಾವ. ವಿರೋಧ ಪಕ್ಷಗಳ ಧನ್ಯವಾದಗಳು. ಯಾಕಂದ್ರೆ ಮಹತ್ವದ ಪ್ರಶ್ನೆ ಮಾಡ್ರಿ. ಕಳೆದ 6-7 ವರ್ಷದಿಂದ ನಾ ಭಾಳ ಹೆಮ್ಮೆದಿಂದ ಎದಿ ತಟ್ಟು ಹೇಳ್ಬೋದು. ನಾ 2008ದಿಂದ 18 ಮಟ್ಟ 2 ಪೀರಿಯಡ್ MLA ಆಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ಏನೇನು ಆಕ್ಟಿವಿಟೀಸ್ ನಡೀತಾ ಇದ್ದು ಮತ್ತು 18ದಿಂದ ಇಲ್ಲಿವರೆಗೆ ವಿಶೇಷವಾಗಿ ಮಟ್ಕ ಬುಕ್ಕಿಗಳು, ಇದು ಜುಗಾರ ಆಡವ್ರ ಮತ್ತು ಶರೆ ಮಾರವ್ರದ ಸಂಖ್ಯೆದ ತೆಗಿಬೇಕು. ನಾ ಹೆಮ್ಮೆದಿಂದ ಹೇಳ್ತೇನೆ. ನನ್ನ ಹೇಳಕ್ಕೆ ಏನ್ ಪರಿಸ್ಥಿತಿ ಇತ್ತು, ಈಗ ಏನಿದೆ ಇದ್ರ ಬಗ್ಗೆ ತಮ್ಗೆ ಗೊತ್ತಾಗ್ಬೋದು. ಆ ಸಲ ಅಧಿಕಾರಿಗಳಿಗೆ ವಿಶೇಷವಾಗಿ CPIಗಳಿಗೆ ಅದ ಭೇಟಿಯಾದಾಗ ಸರ್ ಇದು ಸರಿಯಲ್ಲ, ಇದು ನೀವು ತಡೆ ಹಿಡಿಯಬೇಕು, ಕಡಿಮೆ ಮಾಡಬೇಕು. ಯಾಕಂದ್ರೆ ರಾಜಕೀಯ ಪಕ್ಷದವರ ತನ್ನ ಸ್ವಾರ್ಥದಿಂದ ಏನಾದ್ರು ಕೆಲಸ ಮಾಡಬಹುದು. ಹಾಗೂ ಪರಿಣಾಮ ನಮ್ಮ ಯಂಗ್ ಜನರೇಷನ್ ಮೇಲೆ ಆಗ್ತೈತಿ. ಶರೆ ಕೊಡೋದ್ ಪ್ರಮಾಣ ಜಾಸ್ತಿ ಆಗೋದಾಗ್ಲಿ, ಮಟ್ಕ ಇದು ಮಾಡೋದು ಆಗಲಿ, ನಮ್ಮ ಮಕ್ಕಳ ಮೇಲೆ ಅದ್ರ ಪರಿಣಾಮ ಆಗ್ತೈತಿ. ಇದು ಕಾಂಗ್ರೆಸ್ ಸರ್ಕಾರ, ಇದು BJP ಸಂಜಯ್ ಪಾಟೀಲ್ ಹಿಂಗಿದಾರ, ಮತ್ತೆ ಯಾರ ಈಗ ಇದ್ದಿನಂತರ ಶಾಸಕರು ಹಿಂಗಿದಾರ, ಚರ್ಚೆ ಮಾಡೋಕ್ಕಿಂತ ಇದು 2 ನಂಬರ್ ಆಕ್ಟಿವಿಟೀಸ್ ನಡಿಬಾರ್ದಂತ ಪ್ರಶಾಸನದ ಜವಾಬ್ದಾರಿ ಇದನ್ನ ನಿಲ್ಲಿಸ್ಬೇಕು. ಇಲ್ಲದ್ರೆ MLAಗಳು ಹೇಳಿದಾರೆ ಅವ್ರು ನಮ್ಗೆ ಪ್ರೆಷರ್ ಮಾಡಾಕದಾರ ಅಂತ ಅಧಿಕಾರಿಗಳು ಹೇಳ್ತಾರೆ. ಇದು ಎಲ್ಲಿವರೆಗೆ ಸರಿ? ಅಧಿಕಾರಿಗಳ 60 ವರ್ಷ ನೌಕರಿ ಮಾಡ್ತಾರೆ, ಶಾಸಕರ ಸಂಸದರ 5 ವರ್ಷ ಇರ್ತಾರೆ. ನಾವು ನಾಳೆ ಇರ್ತೀವಿ ಇಲ್ಲೋ, ಆದ್ರೆ ನೀವು 60 ವರ್ಷ ಇರ್ತೀರಿ, ನಿಮ್ದು ಕೂಡ ಏನಾದ್ರು ಜವಾಬ್ದಾರಿ ಇದೆ. ನಿಮ್ಮ ಮುಖಾಂತರ ನಾ ಅವ್ರಿಗೆ ಅದೇ ವಿನಂತಿ ಮಾಡ್ಬೋದು. ನಾ ಈಗ ಅವ್ರಿಗೆ ಈಗ ಇದ್ದಿನಂತ ಸಚಿವರ ಮೇಲೆ ಶಾಸಕರ ಮೇಲೆ ಟೀಕೆ ಮಾಡೋಕ್ಕಿಂತ ನಾ ಇರುವಂತ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತೀನಿ, ನಿಮ್ಮ ಜವಾಬ್ದಾರಿ ನೀವೇನು ಮಾಡ್ತಾ ಇದ್ದೀರಿ? ಹೆಲ್ಮೆಟ್ ಇಲ್ಲ, ಡಬಲ್ ಸೀಟ್ ಟ್ರಿಬಲ್ ಸೀಟ್ ಅಂತ ಹಿಡ್ದ ಅವ್ರಿಗೆ 1,000 ರೂಪಾಯಿ ಫೈನ್ ಹಾಕ್ತೀರಿ. ಮತ್ತೆ ಇದು ಡೈಲಿ ನಡೀತಾ ಇದೆ, ಇದ್ರ ಬಗ್ಗೆ ಯಾಕೆ ನೀವು ಕ್ರಮ ತಗೋತಾ? ಅವ್ರೇನ್ ಹೇಳ್ತಾರೆ, ನಾವು ಕಂಪ್ಲೇಂಟ್ ಕೊಡ್ಬೇಕಂದ್ರಿ, ಪಬ್ಲಿಕ್ ಕಂಪ್ಲೇಂಟ್ ಕೊಡ್ಬೇಕು. ಪಬ್ಲಿಕ್ ಕಂಪ್ಲೇಂಟ್ ಕೊಡ್ಬೇಕು. ಹೆಲ್ಮೆಟ್ ಇಲ್ಲ ಅಂತ ಯಾಕೆ ಕಂಪ್ಲೇಂಟ್ ಮಾಡಿ ನಾವು ಇರ್ತಾರೆ? ಯಾಕೆ ಹಿಡಿತೀರಿ? ಗಾಡಿಯಾಗ ಡಾಕ್ಯುಮೆಂಟ್ಸ್ಗಳು ಸ್ವಲ್ಪ ಕಡಿಮೆಯಿಂದ ಮುಂದೆ ಆಗ್ತವೆ, ಅವ್ರಿಗೆ ಅದು ತಪ್ಪಂತ ಹೇಳಂಗಿಲ್ಲ, ಮಾಡ್ಲಾರ. ಬಟ್ ಇದು ದೊಡ್ಡ ಅನಾಹುತ ಅಲ್ಲ. ಯಾರ ಮಕ್ಕಳ ಮೇಲೆ ಶರೀರದ ಚಟ ಆಗುದ, ಜುಗಾರದ ಮಟ್ಕಾದ ಚಟ ಅವ್ರಿಗೆ ಚಾಲು ಆಗುದ, ಇದು ಯಾರು ಮಕ್ಕಳಿರ್ಲಿ, ಬಡವರ ಶ್ರೀಮಂತರದಂತಲ್ಲ. ನಾವು ಅವ್ರಿಗೆ ಏನ್ ಸಂಸ್ಕಾರ ಮಾಡ್ತಾರೆ, ಇದು ಸರಿ ಅಲ್ಲ, ನಿಲ್ಲಿಸಬೇಕು. ಮತ್ತೆ ಇದಕ್ಕ ನೇರವಾಗಿ ಕೆಲವು ಮಂದಿ ಹತ್ತಾಗೋಗಿ ತಗೋತಾರೆ. ಯಾರು ಜನಪ್ರತಿನಿಧಿಗಳು ತಗೋತಾರೆ? ಮತ್ತೆ ಗ್ರಾಮೀಣ ಭಾಗದ ಈಗಿರುವಂತ ಶಾಸಕರ, ಅಲ್ಲಿ ವಿಧಾನ ಪರಿಷತ್ ಸದಸ್ಯರ, PDOಗಳಿಗೆ ಇಷ್ಟು ತಿಂಗಳು ತಂದು ಕೊಡ್ರ ಅಂದ್ರೆ ಅವ್ರೇನ್ ಮಾಡ್ತಾರ? ಪಾಪ CPI ನೀವು ಇಷ್ಟು ತಿಂಗಳು ಕೊಡ್ಬೇಕಂತ ಹೇಳ್ರಿ, ಏನ್ ಮಾಡ್ತಾರ? ನಾ ಏನಲ್ಲ MLA ಹೇಳ್ತೇನೆ, ನೀವು ಅಲ್ಲಿ ಇರುವಂತ CPIಗಳು ಅವ್ರು ಕೇಳ್ರಿ, ನಮ್ದು ಏನು ಅವ್ರಿಗೆ ತೊಂದರೆ ಇಲ್ಲಾಗಿತ್ತು, ಅದಕ್ಕೆ ಅವ್ರು ನಾವು ಹೇಳಿದ ಮಾತು ಕೇಳ್ತಿದ್ರು. ಈಗ ಹತ್ತಾಗೊಂಡ್ಬಿಡ್ತಾವ ಒಬ್ರು ನಡೀತಾ ಇದೆ ದುಕಾನ್. ಇದಕ್ಕ ನಾವ್ ಎಲ್ಲರೂ ಜವಾಬ್ದಾರ. ಆ ರೀತಿ ಹೇಳ್ಬೋದು. ಮಾಧ್ಯಮ ಸ್ನೇಹಿತರಿಗೆ ನಿಮಗೂ ವಿನಂತಿ ಮಾಡ್ತೇನೆ, ಇದು ಜಾಸ್ತಿ ಆಗಿತ್ತು ನೀವು ಹೈಲೈಟ್ ಮಾಡ್ರಲ್ಲ. ಮೊದ್ಲಿಲ್ಲಾಗಿತ್ತು, ಈಗ ಜಾಸ್ತಿ ಆಗಿತ್ತು. 2008, 18ದಿಂದ ಈಗ ನೀವು ಸ್ಟ್ರೇಟ್ ವೇ ಅದ್ರದ್ದು ಇದು ಕೊಡ್ರಿ. ನನ್ನ ಹೇಳಕ್ಕೂ ಜಾಸ್ತಿ ಇದ್ರ ನಾ ರಾಜಕೀಯ ಯಾವಾಗೂ ಮಾಡಂಗಿಲ್ಲ, ಅದು ಓಪನ್ ಹೇಳ್ತೇನೆ. ಇಲ್ಲ, ಬೆಳಗಾವಿ ಗ್ರಾಮೀಣದೊಳಗೆ ಸಂಜಯ್ ಪಾಟೀಲ್ ಅವರು ಆಕ್ಟಿವ್ ಆಗಿಲ್ಲ, ಮೌಂಡ್ರಿ ಆಗಿದಾರು. ಅದಕ್ಕಾಗಿ ಇಷ್ಟೆಲ್ಲ ಈಗ ನೋಡ್ರಿ, ನೀವು TRP ಹುಡ್ಕಿರ್ತಿರ್ತೇವೆ, ನಾವೇನಾರು ಮಾತಾಡ್ಕೋದ್ರ ಅವ್ರ ಆಕ್ಟಿವ್ ಮತ್ತೆ ಅಲ್ಲಿ ಪೊಲೀಸ್ ಇಲಾಖೆ ಅದ, ರೆವಿನ್ಯೂ ಇಲಾಖೆ ಅದ, ಸರ್ಕಾರದ ವ್ಯವಸ್ಥೆ ಅದ, ಅವ್ರೇನ್ ಮಾಡಕತ್ತಾರ? ಯಾರು ಇಲ್ಲ, ಮಾತಾಡುದಿಲ್ಲ ಇಲ್ಲ. ನಾವೇನ್ ಕತ್ತಿದ್ವಿ, ಪೊಲೀಸರು ಇದ್ರ ಬಗ್ಗೆ ಕಟ್ಟುನಿಟ್ಟಾದ ಅವರೇ ಆಕ್ಷನ್ ತಗೋಬೇಕು. ಪಬ್ಲಿಕ್ ಕಂಪ್ಲೇಂಟ್ ಕೊಟ್ಟರೆ ನಾವು ಮಾತ್ರ ಆಕ್ಷನ್ ತಗೋತೀವಿ ಅಂತ ಹೇಳ್ತಾರೆ. ನೀವು ಮಾಧ್ಯಮದವ್ರಿಗೆ ಹೇಳ್ತಾರಲ್ಲ, ಮಾಧ್ಯಮದವ್ರು ಭಾಸಲ ಅವ್ರ ಗಮನ ತಗೊಂಬಂದಿವಿ. ಯಾಕಂದ್ರೆ ಅವ್ರು ಏನಂತಾರೆ, ಇಲ್ಲಿ ಯಾರೋ ಅಂದ್ರೆ ಈ ಸಲ ಅಪೋಸಿಷನ್ ಏನು ಸ್ಟ್ರಾಂಗ್ ಬೇಕಾಗಿತ್ತು ಬೆಳಗಾವಿಗೆ, ಆ ಅಪೋಸಿಷನ್ ಎಲ್ಲೋ ಒಂದ್ ಕಡೆ ಕಳ್ಸಿದೆ. ಯಾಕಂದ್ರೆ ಎಲ್ಲ ಧಾರವಾಡ
ಮುಚ್ಚೆ ಬಿಡ್ತೇವೆ ಅದನ್ನ, ನಾವೇನು ಮುಚ್ಚಿಟ್ಕೊಳ್ಳೋದಿಲ್ಲ. ಕರೆ ನೀವ ಏನೋ ಆಕ್ಟಿವ್ ಈಗ ನಾವು ರ್ಯಾಲಿ ಮೋರ್ಚಾ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಮುಂದೂ ಮಾಡಕ್ ತಯಾರಿದೀವಿ. ಆದ್ರೆ ಏನಾಗ್ತೈತಿ, ನಾವೇನಾದ್ರು ಮಾತಾಡ್ಬೇಕಾ ಸ್ಪೀಡ್ ನಾಗ ಮಾತಾಡ್ತೀವಿ. ನೀವು ಈಗ ಏನ್ ಒಳ್ಳೇದ್ ಮಾತಾಡಿದ್ದ ಅದು ಬಿಟ್ಟ ನಾವೇನಾದ್ರು ಬೇರೆ ಮಾತಾಡಿ ನಮ್ಮಲ್ಲಿ ಈಗ ಇವತ್ತು ಒಂದು ನೋಟಿಸ್ ಕೊಟ್ಟು ಹೋಗ್ಯಾರ. ನಾವು ಯಾವಾಗಿಂದ ಹಿಂಡಲ್ಗದಾಗ ಮಾತಾಡಿ ಇವತ್ತು ಕೊಟ್ಟಾರ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಟಿಸ್. ಅಂದ್ರೆ ಈ ತರ ಡಿಸ್ಟರ್ಬ್ ಮಾಡುವಂತ ಕೆಲಸ ಕೆಡಿಪಿ ಒಳಗೆ ಸಾಕಷ್ಟು ವಿಷಯ ರೈಸ್ ಮಾಡಿರ್ತವೆ. ನಮ್ಮ ಮೊದಲು ನೋಡ್ರಿ ನಮ್ಮ ಹೆಸರೇ ಇರಂಗಿಲ್ಲ, ನನ್ನ ಹೆಸರು ಹಾಳಾಗೋಲ್ಲ. ನೀವು ಏನು ಪ್ರೈಸ್ ಮಾಡಿದ್ರು ಅದನ್ನೇ ಎತ್ತಬೇಕಲ್ಲ, ಅದನ್ನೂ ಹಾಕಂಗಿಲ್ಲ ನೀವು ಯಾರು. ನನಗೆ ಮನೆ ನೋಡಿ ಬೇಜಾರಾಗ್ತಾಗ ಏನು ಪ್ರೈಸ್ ಇಲ್ಲ. ಇದು ಬಹಳ ಒಳ್ಳೆ ಪ್ರಶ್ನೆ ಮಾಡಿದ್ರಿ ನಮ್ಮ ರಾಜ್ಯಸಭಾ ಸದಸ್ಯರು ಹೇಳ್ದಂಗೆ. ಅದು ನಮ್ದು ಹೆಸರು ಯಾರು ಇರ್ಲಿ ಬಿಡ್ಲಿ, ಬಟ್ ಸಮಾಜಗ ಮತ್ತು ನಮಗೆ ಭಾಗಕ್ಕೆ ಏನು ಅವಶ್ಯಕತೆ ಇದೆ ಅದು ನಾವೆಲ್ಲರೂ ಕೂಡ ಮಾಡ್ಬೇಕು. ಮಾಧ್ಯಮದವ್ರು ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಪೊಲಿಟಿಕಲ್ ಪಾರ್ಟೀಸ್ ಇರ್ಬೋದು. ಈ ಬರುವಂತ ಮುಂದಿನ ಪೀಳಿಗ ಶರದ್ ಚಟ ಹತ್ಬಾರ್ದು, ಮಟಕ ಚಟ ಹತ್ಬಾರ್ದು. ನಮ್ಮ ಎಲ್ಲ ಅಂದ್ರೆ ಕಾಲೇಜಿಗೆ ಹೋಗುವಂತ ಯುವಕ ಯುವತಿಯರಿಗೆ ಒಳ್ಳೆ ದಾರಿ ತೋರಿಸುವಂತ ಜವಾಬ್ದಾರಿ ನಮ್ಮೆಲ್ಲರದು ಇದೆ. ಅದ್ ಕೆಲಸ ಆಗ್ಬೇಕು. ನಾ ಚುನಾವಣೆಯಲ್ಲಿ ಗೆಲ್ಬೇಕು ಅಂತ ಯುವಕ ಯುವತಿಯರು ಅದ್ರ ಆಗವಾರ ಯಾಕ ನಾ ಚುನಾವಣೆ ಗೆಲ್ಬೇಕು, ನನಗೆ ತಿಂಗಳಿಗೆ ಇಷ್ಟು ಬರ್ಬೇಕು, ಈಗ ನಾವು ಭಾವನೆ ಇಟ್ರ ನಾ ಏನ್ ಈಗ ನೀವು ಹೇಳಿದ್ರಲ್ಲ, ಈಗ ಮೈನ್ ಕಾಂಗ್ರೆಸ್ದವ್ರೆ ಅಪೋಸಿಷನ್ದವ್ರೆ ಅಂದ್ರೆ ಅವ್ರು ಏನು ಅಪೋಸ್ ಮಾಡೋದ್ರೆ ಅಂದ್ರೆ ಆನ್ಲೈನ್ ಏನು ಸೆಂಟ್ರಲ್ ಗೌರ್ಮೆಂಟಿಂದ ಆನ್ಲೈನ್ ಏನು ಪರ್ಮಿಷನ್ ಕೊಟ್ಟಿರಿ, ಇವು ಫೈನಾನ್ಸ್ ಆಗಿದ್ರೆ ಅಥವಾ ಮಟ್ಕ ಆಡೋದು ಆನ್ಲೈನ್ಸ್ ಆಗಿರ್ರಿ, ಗೇಮಿಂಗ್ ಆಗಲಿ, ಇದ್ರ ಹುಡುಗರು ಭಾಳಷ್ಟು ಡೈವರ್ಟ್ ಅದ್ರ ಮೇಲೆ ಯಾಕೆ ಕಟ್ಟುನಿಟ್ಟದ. ಅಲ್ಲಿ ಸೆಂಟ್ರಲ್ದವ್ರು ಜವಾಬ್ದಾರಿ ತೊಗೊಂಡು ಅಲ್ಲಿಂದ ಒಂದು ಒಳ್ಳೆಯ ಒಂದು ಕಾನೂನು ತೊಗೊಂಬರ್ಬೇಕಂತ ಐತ್ರಿ, ಇನ್ನೂ ಸ್ವಲ್ಪ ಯಾವುದೂ ತೊಗೊಂಡಿಲ್ಲ. ಇದ್ರ ಬಗ್ಗೆ ನಿಜವಾಗಿ ನೀವು ಒಳ್ಳೆ ಹೇಳಿದ್ರಿ. ಇದು ಪಾಯಿಂಟ್ ಯಾರು ಇಲ್ಲ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾತಾಡಿಲ್ಲ, ಪ್ರಾರಂಭದಲ್ಲಿ ಮಾತಾಡಿ ಯಾರಿಗೂ ಕೆಟ್ಟ ದಾರಿ ತೋರಿಸಲ್ಲ. ಲಾಸ್ಟ್ ಸೆಷನ್ದಾಗ ಇದ್ರ ಮೇಲೆ ನಾವು ಬಿಲ್ ತೊಗೊಂಬಂದ್ವಿ, ಇದ್ರ ಮೇಲೆ ಕಟ್ಟುನಿಟ್ಟು ಕ್ರಮ ಚಾಲೂ ಅದ ನಮ್ಮ. ಅದಕ್ಕೇನು ಕೆಲವು ಅಲ್ಲಿ ಕಾಂಗ್ರೆಸ್ನವ್ರು ಏನು ಟೀಕೆ ಮಾಡ್ರು, ನೀವು ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಹರಣ ಮಾಡ್ತಾ ಇದ್ದೀರಿ. ಆದರೂ ನಾವು ಬಿಲ್ ತೊಗೊಂಬಂದ್ವಿ, ಇದ್ರ ಮೇಲೆ ಒಂದು ಖುಷಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಎಸ್ ಸರ್.